मुस्लिम कम्युनिटी के भी और हिंदू कम्युनिटी के लिए भी बहुत ही मकबूल लीडर, हमारे डायनामिक लीडर जनाब मोहतशम मोहम्मद मंडे साहब, उनका इंतकाल हुआ और उन्हीं की याद में हम यहाँ पर जमा हैं उनको खराज अकीदत पेश करने के लिए। और दूसरे हमारे सोशल वर्कर भटकल के जनाब इरशाद डाटा साहब, वो भी भटकल में काफ़ी मकबूल थे, मुस्लिम बरादरी में भी और हिंदू बरादरी में भी। तो इन दोनों का आज ये मुश्तरका ताज़ियती जलसा है और ठीक 5 बजे शुरू करके हम इंशाअल्लाह 6:30 को ये प्रोग्राम हम इंशाअल्लाह इसको इख्तिताम तक पहुंचाएंगे। तो मौलाना अब्दुल सलाम साहब नदवी वो भी यहाँ डाइस पर तशरीफ लाएं, माफ़ी चाहता हूँ। अयूब एक खुर्शी अडवा। हम प्रोग्राम का आगाज करने जा रहे हैं, ठीक 5 बज चुके हैं और हमारा प्रोग्राम शुरू हो रहा है और 6:30 बजे तक हमको प्रोग्राम इंशाअल्लाह ख़त्म करना है। मैं सबसे पहले हमारे मीडिया के तवज्जो से ही प्रोग्राम को शुरू करेंगे। हमारे मीडिया की मशहूर पर्सनालिटी और हमारे डिस्ट्रिक्ट के भी प्रेसिडेंट रह चुके हैं और मीडिया के तौर पर हिंदू मुस्लिम सब लोग उन्हें बहुत अच्छी तरह से जानते हैं। मेरी मुराद जनाब राधा कृष्णा भट्ट साहब से है। मैं राधा कृष्णा भट्ट साहब से रिक्वेस्ट करता हूं कि वो मंडे साहब और हमारे इरशाद साहब के साथ भी जानते हो तो अपने तासुरात पेश करें और 5 मिनट के अंदर अपनी बात को ख़त्म करें। जनाब राधा कृष्णा भट्ट साहब। ಎಲ್ಲರಿಗೂ ನಮಸ್ಕಾರ। ಈ ಸಂಜೆಯ ಒಂದು ಕಾರ್ಯಕ್ರಮದಲ್ಲಿ ನಾವು ಸಾಧಾರಣವಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ತುಂಬ ಸಂತೋಷದಿಂದ ಭಾಗವಹಿಸ್ತೇವೆ, ಆದರೆ ಇಲ್ಲಿ ತುಂಬ ಬೇಸರದಿಂದ ಭಾಗವಹಿಸ್ತೇವೆ। ಆದರೆ ಒಂದು ಸಮಾಧಾನ ಅಂದರೆ ನಾವು ಅಂಥ ಒಂದು ಧೀಮಂತ ವ್ಯಕ್ತಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಇಲ್ಲಿ ಸೇರಿದ್ದೇವೆ ಅಂತ ಹೇಳೋದು ಒಂದು ಸಮಾಧಾನ। ಯಾಕಂದರೆ ಎಷ್ಟೋ ಜನರನ್ನು ಅವರು ತೀರಿ ಹೋದ ನಂತರ ನೆನಪು ಮಾಡ್ಕೊಳ್ಳೋರು ತುಂಬ ಕಡಿಮೆ। ಆದರೆ ಇವತ್ತು ನಾವು ಈ 2 ವ್ಯಕ್ತಿಗಳನ್ನು ನೆನಪು ಮಾಡ್ಕೊಳ್ತಿದ್ದೇವೆ ಅಂದರೆ ಅದು ನಮಗೊಂದು ಹೆಮ್ಮೆ। ನನಗೆ ತುಂಬ ಬೇಜಾರಾಗ್ತದೆ, ಯಾಕಂತ ಹೇಳಿದ್ರೆ ಅತ್ಯಂತ ಹತ್ತಿರ ಇದ್ದವರು, ಅಂದರೆ ನಾವೊಂದು ಫ್ಯಾಮಿಲಿ ಮೆಂಬರ್ ಆಗಿದ್ವಿ। ಎಲ್ಲಿ ನೋಡಿದ್ರು ಕೂಡ ಇವತ್ತಿನ ತನಕ ಎಲ್ಲೂ ನನಗೆ ಮೊಹತಶಮ್ ಮಂಡೆ ಸಾಹೇಬ್ರು ಅಂತ ಹೇಳೋದು ನಾವು, ಮಂಡೆ ಸಾಹೇಬರು ನನ್ನ ಹೆಸರು ಹೇಳಿ ಕರೆದಿದ್ದಿಲ್ಲ, ಬಿಟ್ಟರೆ ಇಲ್ಲಿ ಬನ್ನಿ, ನಾನು ಅವರು ನೋಡದೇ ಇದ್ದರೂ ಕೂಡ ಅವರು ನನ್ನನ್ನು ನೋಡಿ ಕರೀತಾ ಇದ್ರು, ಅಷ್ಟೊಂದು ಪ್ರೀತಿ ಇತ್ತು ಅವರಿಗೆ। ಆನಂತರ ಅವರು ಅರ್ಬನ್ ಬ್ಯಾಂಕ್ ಪ್ರೆಸಿಡೆಂಟ್ ಆಗಿದ್ದಾಗೂ ಕೂಡ ಅಷ್ಟೇ ತುಂಬ ಸಾರಿ ಫೋನ್ ಮಾಡ್ತಿದ್ರು। ಮತ್ತು ಒಂದಂದರೆ ಯಾವುದೇ ಒಂದು ಸುದ್ದಿ ಪೇಪರ್ನಲ್ಲಿ ಬಂದಾಗ ಯಾರೂ ಕೂಡ ನಮಗೆ ಹೇಳೋದಿಲ್ಲ, ಆದರೆ ಮಂಡೆ ಸಾಹೇಬ್ರು ಹೇಳ್ತಾಯಿದ್ರು, ಬಿಟ್ಟರೆ ನಿಮ್ಮದೊಂದು ಸುದ್ದಿ ಒಳ್ಳೆ ಬಂದಿದೆ ಅಂತ ನನಗೆ ಫೋನ್ ಮಾಡಿ ಹೇಳ್ತಾ ಇರೋದು ಒಂದು ಮಂಡೆ ಸಾಹೇಬರು, ಒಂದು ಆರೆಂಜ್ ಶೆಟ್ರು ಕೂಡ ಹಾಗೆ ಆಗಿತ್ತು। ಬೆಂಗಳೂರಿಂದ ನನಗೆ ಫೋನ್ ಮಾಡಿ ಹೇಳ್ತಾಯಿದ್ರು, ಬಿಟ್ಟರೆ ಇವತ್ತು ನಿಮ್ಮ ಉದಯವಾಣಿ ಪೇಪರಲ್ಲಿ ಬಂದಿದೆ, ಭಾಳ ಚೆನ್ನಾಗಿ ಬಂದಿದೆ ಅಂತ, ಮತ್ತು ಯಾರೂ ನಮ್ಗೆ ಹೇಳೋದಿಲ್ಲ। ಅಂಥ ಒಂದು ವ್ಯಕ್ತಿತ್ವ। ಅದಕ್ಕಿಂತ ಮೇಲಾಗಿ ಅವರು ಈ ನ್ಯಾಷನಲ್ ಹೈವೇ ಸ್ಟಾರ್ಟ್ ಆದಾಗ ನಮಗೆ ತುಂಬ ಹತ್ತಿರ ಆದ್ದು ಅಂದರೆ ಆವಾಗ ಯಾವುದೇ ಒಂದು ವಿಷಯ ಇದ್ದರೂ ಕೂಡ ರಾಜೇಶ್ ನಾಯ್ಕರಿಗೆ ಗೊತ್ತಿದೆ, ನಾವು ಆ ಒಂದು ಕಮಿಟಿ ಮಾಡಿದಾಗ ತುಂಬ ಸಾರಿ ಫೋನ್ ಮಾಡಿ ಅದು ಹಾಗೆ ಮಾಡಿ, ಇದು ಹೀಗೆ ಮಾಡಿ, ಅದಾಗಬೇಕು, ಇದಾಗಬೇಕು ಅಂಥೇಳಿ ತುಂಬ ಒಂದು ಕೆಲಸ ಮಾಡಿದರು। ಅದ್ರ ಜೊತೆಗೆ ಅವರು ಏನೂ ಇಲ್ಲದೆ ನನ್ನನ್ನೊಂದು ಇನ್ವಾಲ್ವ್ ಮಾಡ್ಕೊಂಡಿದ್ರು, ನಾನು ಕೂಡ ಅವ್ರ ಜೊತೆಗೆ ಒಂದು ಕೆಲಸ ಮಾಡುವ ಒಂದು ಅವಕಾಶ ಸಿಕ್ಕಿತ್ತು, ಅದು ನನಗೆ ತುಂಬ ಒಂದು ಖುಷಿ ಅನ್ನಿಸ್ತಾ ಇದೆ। ಅವರಿಗೆ ಪರಮಾತ್ಮ ಚಿರಶಾಂತಿ ನೀಡಲಿ ಅಂತ ಹಾರೈಸ್ತೇನೆ। ಅದೇ ರೀತಿ ನಮ್ಮ ಡಾಟಾ ಇರ್ಷಾದ್ ಸಾಹೇಬರು, ನಾನೀಗ ಮೌಲಾನ ಅವ್ರ ಹತ್ರ ಹೇಳ್ತಾ ಇದ್ದೆ, ಆ ಮನುಷ್ಯ ಜನರನ್ನು ಕಳಿಸಿದ್ದಾನೆ ಬಿಟ್ಟರೆ ಹಣ ಗಳಿಸಲಿಲ್ಲ ಅಂತ। ತುಂಬ ಸಿಂಪಲ್ ಮನುಷ್ಯ, ನನಗೆ ಭಾಳ ವರ್ಷದಿಂದ ಆತ್ಮೀಯ, ಆ ಕಡೆ ಎಲ್ಲಿ ಬಂದರೂ ಕೂಡ ನನ್ನ ಅಂಗಡಿ ಹತ್ರ ಬಂದು ಮಾತಾಡಿ ಹೋಗುವಂಥ ಮನುಷ್ಯ, ಅಷ್ಟೊಂದು ಒಳ್ಳೆ ಮನುಷ್ಯ ನಮ್ಮಿಂದ ದೂರ ಆಗಿದ್ದಾರೆ। ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಚಿರಶಾಂತಿಯನ್ನು ಕೋರ್ತೇನೆ। ಯಾಕಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ನಮ್ಗೆ ಅವರನ್ನು ನೆನಪಿಸ್ಕೊಳ್ಳೋಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ಇನಾಯತುಲ್ಲಾ ಫ್ಯಾನ್ ಕ್ಲಬ್ನವರಿಗೂ ಕೂಡ ನಾನು ಧನ್ಯವಾದ ಸಮರ್ಪಿಸ್ತೇನೆ। ಅವರಿಗೆ ಒಂದು ಒಳ್ಳೆಯ ಸನ್ಮಾರ್ಗ ಸಿಗಲಿ ಅಂತೇಳಿ ನಾನು ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ। बट भाई बहुत खूब, आप बेल का इंतजार करने से पहले ही अपनी स्पीच को ख़त्म किया, ठीक 4 मिनट के अंदर, बहुत खूब। इसके बाद मैं हमारे भटकल के लीडर और भटकल टाउन म्यूनिसिपल काउंसिल के प्रेसिडेंट जनाब मोहिद्दीन अल्ताफ कोर्री साहब से गुजारिश करता हूं कि वो भी 5 मिनट के अंदर अपनी बात को ख़त्म करें।
ಎಲ್ಲರಿಗೆ ನಮಸ್ಕಾರ. ಇವತ್ತು ನಾವು ಮೊಹತಶಮ್ ಮೊಹಮ್ಮದ್ ಸಾಹಿಬ್ ಮಂಡೆ ಮತ್ತು ಇರ್ಷಾದ್ ಇಕ್ಕೇರಿ ಇವರು 7 ಜನ ತೀರಿ ಹೋಗಿದ್ದು ಅವರು ಕಂಡೋಲೆನ್ಸ್ ಮೀಟಿಂಗ್ನಲ್ಲಿ ಕೂತ್ಕೊಳ್ಳಿದ್ದು. ನಮಗೆ ಹೀಗೆ ಮಾತಾಡಿದ್ರೆ ಅವರು ತೀರಿ ಹೋಗಿದಂದರೆ ಇದನ್ನಾಗೋದಿಲ್ಲ. ಅಂಗಡಿನಲ್ಲಿ ಕೂತ್ಕೊಂಡಿರ್ಬೋದು, ಮತ್ತು ನಮ್ಮ ಇರ್ಷಾದ್ ಇಲ್ಲಿ ಪಂಚಾಯತ್ ಆಫೀಸ್ನಲ್ಲಿ ಮುನ್ಸಿಪಾಲ್ಟಿನಲ್ಲಿ ಇರ್ಬೋದು ಅಂಗಡಿ. ಇವರು ಮಂಡೆ ಸಾಹೇಬ್ ಅಂದರೆ ಭಟ್ಕಲ್ನಲ್ಲಿ ಒಂದು ಒಳ್ಳೆ ವ್ಯಕ್ತಿ. ಮತ್ತು ಯಾವುದು ಭಟ್ಕಲ್ ಡೆವಲಪ್ಮೆಂಟ್ ಕೆಲಸಕ್ಕೆ ಯಾವಾಗೇನು ಮುಂದೆನ ಹೈವೇ ಕಮಿಟಿ ಇರಲಿ, ಹೋರಾಟ ಸಮಿತಿ ಇರಲಿ, ಮರ್ಚೆಂಟ್ ಅಸೋಸಿಯೇಷನ್ ಇರಲಿ, ಯಾವುದೋ ಒಂದು ಇರಲಿ. ಮತ್ತು ನಮ್ಮ ಗಮನಕ್ಕೆ ಏನಂದರೆ ಯಾವುದೋ ಒಂದು ಇಶ್ಯೂ ಇದ್ದರೆ ಒಂದು ಅಧಿಕಾರಿಗೆ ಒಳ್ಳೆ ರೀತಿಯಿಂದ ಆ ಇಶ್ಯೂ ಹೇಳೋರು ನಮ್ಮಲ್ಲಿ ಭಾಳ ಜನ ಕಡಿಮೆ. ಇವರು ಯಾವ ನಮೂನೆ ಅವರಿಗೆ ಅವನ ಗಮನಕ್ಕೆ ಇಶ್ಯೂ ತರಿಸೋದಂದರೆ ಅದು ಹೇಳಿ ಸುಖ ಇಲ್ಲ. ಮತ್ತು ಎಕ್ದಮ್ ಪಂಚುವಲ್, ಟೈಮ್ ಟು ಟೈಮ್ ಬಿಸ್ನೆಸ್ನಲ್ಲಿ ಎಲ್ಲ ಪಂಚುವಲ್, ಮೀಟಿಂಗ್ಲಿ ಕರೆಕ್ಟ್ ಟೈಮ್ಲಿ ಬರೋದು. ಮತ್ತು ಅವರು ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಆದ ನಂತರ ಭಾಳಷ್ಟು ಒಳ್ಳೆ ಇಂಪ್ರೂವ್ ಮಾಡಿ, ಮತ್ತು ಆಮೇಲೆ ಮರ್ಚೆಂಟ್ ಅಸೋಸಿಯೇಷನ್ ಮತ್ತು ಸ್ಟಾರ್ಟಿಂಗ್ನಲ್ಲಿ ರಿಕ್ಷಾ ಯೂನಿಯನ್ ಲೀಡರ್ಸ್ ಇತ್ತು, ಅವರು ಭಾಳ ಒಳ್ಳೆ ಕೆಲಸ ಎಲ್ಲ ಮಾಡಿದ್ದು. ಹೀಗೆ ನಮ್ಮಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿ ಹೋಗಿದ್ದು ಅವರು ನಾವು ಸರಾಹನ ಮಾಡಬೇಕಾ, ಅವ್ರು ಒಳ್ಳೆ ಮಾಡೋದು ಹೇಳಬೇಕಾ ನಾವು. ಮತ್ತು ನಾವು ಒಳ್ಳೆ ಮಾಡೋದು ಹೇಳೋದಂದ್ರೆ ಎಂತಂದರೆ ಅವರು ಒಳ್ಳೆ ಮಾಡೋದು ಕೆಲಸ ನಾಳೆ ನಾವೇನೋ ಮುಂದೆ ಒಳ್ಳೆ ಕೆಲಸ ಮಾಡಬೇಕಾ, ಜನ ಸೌಲಭ್ಯಗೆ, ಜನಗೆ ಅನುಕೂಲ ಆಗಲಿಕ್ಕೆ ನಾವೇನೋ ಒಳ್ಳೆ ಕೆಲಸ ಮಾಡಬೇಕಾ. ಅದಕ್ಕೆ ಅದೇ ಯಾರು ಹೋಗ್ತು ಅವರು ಒಳ್ಳೆ ರೀತಿ ಯಾವ ಒಳ್ಳೆ ನಮೂನೆ ಕೆಲಸ ಮಾಡಿದ್ದು ನಾವೇ ಅವರು ಒಳ್ಳೆ ರೀತಿ ಕೆಲಸ ಮಾಡೋದಂಗಡಿ ನಾವೇ ಅವರು ಯಾವ ನಮೂನೆ ಒಳ್ಳೆ ಕೆಲಸ ಮಾಡಿದ್ದು ಅವ್ರದ್ದು ಇದರಲ್ಲಿ ನಾವೇ ಒಳ್ಳೆ ಕೆಲಸ ಮಾಡಲಿಕ್ಕೆ ಟ್ರೈ ಮಾಡಬೇಕಾ. ಸೆಕೆಂಡ್, ನಮ್ಮ ಇರ್ಷಾದ್ ಸಾಹೇಬ್ರು ಯಾರು ಇತ್ತು, ಅವರು ಒಂದು ಸಿಂಪಲ್ ಜನ, ಅವರು ದೊಡ್ಡ ಜನ ಅಲ್ಲ. ಅವರು ಜಾಲಿ ಪಂಚಾಯತ್ ಮೆಂಬರ್ ಇತ್ತು, ಮತ್ತು ನಮ್ಮದು ತಂಜೀಮ್ದು ಎಕ್ಸಿಕ್ಯೂಟಿವ್ ಮೆಂಬರ್, ಮತ್ತು ನಮ್ಮ ಖಲೀಫಾ ಜಮಾತುಲ್ ಮುಸ್ಲಿಮಿಂದು ಎಕ್ಸಿಕ್ಯೂಟಿವ್ ಮೆಂಬರ್, ಕಾರ್ಗೆಂದು ಅಲ್ಫಲಾಂದು ಯೂತ್ ಆರ್ಗನೈಸೇಷನ್ದು ಮೆಂಬರ್ ಎಲ್ಲ ಇತ್ತು. ಅವ್ರನ್ನ ಒಳ್ಳೆ ಕೆಲಸ ಮಾಡಿದವರು. ಮತ್ತು ಅವ್ರು ಎಕ್ದಮ್ ಸಿಂಪಲ್. ಅವರು ಸ್ಟಾರ್ಟ್ನಲ್ಲಿ ನಾವೆಲ್ಲ ನೋಡ್ಬೇಕಾದ್ರೆ ಅವರು ಡಿಪಾರ್ಟ್ಮೆಂಟ್ನಲ್ಲಿ ನಾವು ಭಟ್ಕಲ್ ಜನ ಸ್ವಲ್ಪ ಕಡಿಮೆ. ಇಲ್ಲಂದರೆ ಇವರು ಸ್ವಲ್ಪ ಮುಂದೆ ಯಾವುದೇ ಕೆಲಸ ಏನ ಪಂಚಾಯತ್ ಹೋಗ್ತಾ ಇರೋದು, ಮುನ್ಸಿಪಾಲ್ಟಿ ಹೋಗ್ತಾ ಇರೋದು, ಮತ್ತು ಏನು ತಹಸೀಲ್ದಾರ್ ಆಫೀಸ್, AC ಆಫೀಸ್, ಮತ್ತು ಇವರು ಯಾವುದೋ ಒಬ್ಬರು ಆಫೀಸರ್ಗೆ ಗುರುತಾದ ನಂತರ ಇವರು ಖಾಸ್ ದೋಸ್ತ್ ಭಟ್ಕಳ್ದು ಅವರು ಟ್ರಾನ್ಸ್ಫರ್ ಆಗಿ ಎಲ್ಲಿ ಹೋದ ನಂತರನೇ ಇವರು ಗುರುತು, ಮತ್ತು ಇವರು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿರೋದು, ಮತ್ತು ಅಲ್ಲಿ ಹೋಗ್ತಿರೋದು, ಮತ್ತು ಅವ್ರ ಕಡೆಯಿಂದ ಏನು ಲಾಭ ಇದ್ದರೆ ತೊಗೊಳ್ತಿರೋದು. ಒಳ್ಳೆ ಅಷ್ಟೇ ಪರಿಚಯ ಆಫೀಸರ್ಗೆ. ಯಾವುದೋ ಒಂದು ಆಫೀಸರ್ ಭಟ್ಕಲ್ ಬಂದು ಹೋದ ನಂತರ ಅವರಿಗೆ ಮತ್ತು ಇವರು ಬಿಡೋದಿಲ್ಲ, ಅವರು ಕಾಂಟ್ಯಾಕ್ಟ್ನಲ್ಲಿ ಇರೋದು. ಮತ್ತು ಅವರು ಯಾವುದು ಕೆಲಸ ಮಾಡ್ತಿತ್ತು, ಸೋಷಲ್ ವರ್ಕ್ ಮಾಡ್ತಿತ್ತು. ಕೆಲವು ಜನ ಸೋಷಲ್ ವರ್ಕಲ್ಲಿ ಸರಿ ದುಡ್ಡು ಗಿಡ್ಡು ಮಾಡಲಿಕ್ಕೆಲ್ಲ ನೋಡ್ತಾರೆ. ಇವರು ಹಾಗೆ ಅಲ್ಲ, ಫ್ರೀ ಕೆಲಸ ಮಾಡೋದು. ಅಷ್ಟೇನು ದುಡ್ಡು ತೊಗೊಳ್ಳೋ ಕೆಲಸ ಮಾಡೋ ಜನ ಅಲ್ಲ, ಫ್ರೀ ಕೆಲಸ ಮಾಡೋದು. ಮತ್ತು ಎಲ್ಲರ ಜನ ಹತ್ರ, ಪಬ್ಲಿಕ್ ಹತ್ರ ಮಾತಾಡ್ತಿರೋದು, ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ದೊಡ್ಡ ಇರಲಿ, ಸಣ್ಣ ಇರಲಿ, ಮಾತಾಡ್ತಾ ಇರೋದು, ಮಜಾಕ್ ಮಾಡ್ತಿರೋದು, ಡೈಲಾಗ್ ಹೊಡ್ತಾ ಇರೋದು, ಒಳ್ಳೆ ಜನ. ಈಗ ಇವತ್ತೇ ಇನಾಯತುಲ್ಲಾ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದು. ಅವ್ರು 7 ಜನ ಮೇಲೆ ಒಂದು प्रोग्राम माड़े. हमारे इनायतुल्लाह शाहबंदरी साहब ने आज का जो प्रोग्राम रखा बिल्कुल सही प्रोग्राम रखा. ये दोनों जो आदमी का इंतकाल हुआ है, उन्होंने हमारे भटकल के लिए, हमारे कौम के लिए बहुत कुछ किया है. हम इस मौके पर आज उनको याद करते हैं और हम दुआ करते हैं अल्लाह ताला से, अल्लाह ताला उनकी बाल बाल मग़फ़िरत फरमाए, उनको सय्याद हसनात में मुतबद्दल फरमाए, उनके घर वालों को सब्र जमील अता फरमाए. व आखिरु दावाना अल्हम्दुलिल्लाहि रब्बिल आलमीन. अल्ताफ़ साहब का भी शुक्रिया कि उन्होंने भी हमारी बेल से पहले ही अपनी तकरीर ख़त्म की, माशाअल्लाह. अल्ताफ़ साहब साबिक़ जनरल सेक्रेटरी मजलिस इस्लाह व तंज़ीम और मौजूदा प्रेसिडेंट TMC भटकल. इसके बाद मैं भटकल की एक मशहूर शख्सियत, मारूफ आलिम दीन और साबिक़ नायब काजी जमातुल मुस्लिमीन भटकल मौलाना अब्दुल अज़ीम साहब कादिया नदवी से रिक्वेस्ट करता हूँ कि वो भी 5 मिनट के अंदर अपने तासुरात को ख़त्म करें. हालांकि बहुत ज़्यादा मालूमात रखते हैं मौलाना इनके ताल्लुक़ से, लेकिन वक्त की कमी के सबब हम सिर्फ 5 मिनट के अंदर मौलाना से अपनी बात ख़त्म करने की दरख्वास्त करते हैं. मौलाना अब्दुल अज़ीम कादिया नदवी. बिस्मिल्लाहिर्रहमानिर्रहीम.
अल्हम्दुलिल्लाह रब्बिल आलमीन वस्सलातु वस्सलामु अला सय्यिदिल अंबिया वल मुरसलीन मुहम्मद व अला आलिहि व सहबिहि अजमईन। जनाब अतीकुर रहमान साहब शाहबंदरी, उनका एक ख़ासा ये है कि वो अपने मरहूम बरादरान को याद करते रहते हैं, और इस सिलसिले में बड़ी खुशी की बात है कि जिन लोगों को लोग याद भी नहीं करते उन लोगों को ये याद करते हैं। मुझे अच्छी तरह याद है कि जनाब मोहम्मद हुसैन फितरत साहब की के सिलसिले में सिर्फ उन्होंने ताज़ियती जलसा बुलाया था। तो अब इस बार जो है जो दो आदमी हैं, जो दो शख्सियात हैं, एक तो जनाब मोहतशम मंडे साहब और दूसरे जनाब इरशाद साहब, इक्केरी बुढ़िए इरशाद, डाटा इरशाद। तो ये जो है वो उनके सिलसिले में उन्होंने ताज़ियती जलसा बुलाया है। वाकई जो मोहतशम मोहम्मद साहब की शख्सियत से वाकिफ़ है, वो एक मुतहर्रिक शख्सियत, एक हलचल पैदा करने वाले और तमाम कौमी इदारों के अंदर बढ़ चढ़ कर हिस्सा, फलाही इदारों के अंदर बढ़ चढ़ कर हिस्सा लेने वाले तालीम याफ्ता आदमी, तालीम याफ्ता और तालीमी मैदान में हो, समाजी और सियासी मैदान में काम करने की अहलियत रखने वाले एक आदमी थे। तो और उसके अलावा भटकल ऑटो सेल्स के नाम से अपनी एक दुकान भी कायम कर रखी थी, और मैं जहाँ तक समझता हूँ 1975-76 से उनका जो है कारोबार चल रहा है। अल्हम्दुलिल्लाह समाजी मैदान के अंदर भी बड़े अच्छे शहसवार हैं। पहले उन्होंने बम्बई के अंदर जो है, बम्बई में ज़ेवियर्स कॉलेज से तालीम हासिल की थी, और फिर उसके बाद आगे बढ़कर जो है वो मद्रास में भी काम किया है, और फिर हमारे लखनऊ के अंदर भी रह चुके हैं, मुख्तलिफ काम कर चुके हैं। और जब भी उनसे लोग मिलते तो बड़ी खुशी महसूस करते थे। बड़ी खुशी की बात है कि लोग उनसे खुश होते थे। और दूसरी शख्सियत जनाब इक्केरी इरशाद साहब, बुढ़िए डाटा इरशाद के नाम से मशहूर थे। हमारे इक्केरी रिजवान साहब और इक्केरी नज़ीर साहब और हमारे इक्केरी अब्दुल मतीन साहब वगैरह के चचेज़ाद भाई हैं, उन्होंने भी काम किया है। और वो भी एक मुतहर्रिक और फ़आल आदमी थे, जवान थे। अल्लाह ताला उनके खिदमत को कबूल करे और उनको इस मुबारक महीने के अंदर जो है जो दुआएं की जाएंगी उसके अंदर भी उनका हिस्सा नसीब फरमाए। व आखिर दावाना अल्हम्दुलिल्लाह रब्बिल आलमीन। शुक्रिया मौलाना अब्दुल अज़ीम साहब क़ादिया नदवी। मैं जनाब रौनक मोहतशम साहब, जनाब मोहतशम साहब के फ़र्जंद, उनसे रिक्वेस्ट करता हूँ कि वो डाइस पर आकर बैठें। रौनक मोहतशम और हमारे भटकल की एक और पर्सनालिटी हमारे सामने मौजूद है, जनाब इकबाल रुकनुद्दीन साहब, उनसे भी रिक्वेस्ट करता हूँ कि वो भी या नहीं समय तुम्हें आना खूबसूरत है। इसके बाद मैं दावत दे रहा हूँ हमारे MR नायक साहब से। वो भी हमारी भटकल कमेटी के, भटकल के लीडर हैं और तमाम प्रोग्रामों में बहुत ही बेहतरीन अंदाज से बात करते हैं। मैं उनसे रिक्वेस्ट करता हूँ MR नायक साहब से कि वो 5 मिनट के अंदर अपनी बात को ख़त्म करें। ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ನನ್ನ ಆತ್ಮೀಯ ಭಟ್ಕಳದ ಸಹೋದರ ಹಿರಿಯರೇ ಮತ್ತು ಒಬ್ಬರೇ ಸಹೋದರಿ ಬಂದಿದ್ದಾರೆ, ಅವರನ್ನು ನಾನು ಅಡ್ರೆಸ್ ಮಾಡ್ತಾ ಇದ್ದೇನೆ. ಭಟ್ಕಳದಲ್ಲಿ ಅರ್ಬನ್ ಬ್ಯಾಂಕ್ ಎಂದರೆ ಒಂದು ಎಕಾನಮಿಕ್ ಹಬ್ ಇದ್ದಂಗೆ. ಅದನ್ನು ಸಾಧಾರಣ ಒಂದು 30 ವರ್ಷ ಸತತವಾಗಿ ದುಡಿದು ಆ ಬ್ಯಾಂಕಿನ ವ್ಯವಹಾರವನ್ನು ಸಹಸ್ರಾರು ಕೋಟಿಗಳನ್ನಾಗಿ ಮಾಡಿ
ಆ ಬ್ಯಾಂಕಿನಲ್ಲಿ 103 ಮಂದಿಗೆ ಉದ್ಯೋಗ ಅವಕಾಶ ಕೊಟ್ಟು ಅವರ ಸಂಸಾರವನ್ನು ಸುಲಲಿತವಾಗಿ ಸಾಗುವಂತೆ ಮಾಡಿದಂಥ ಏಕೈಕ ವ್ಯಕ್ತಿ ನಮ್ಮ ಮಂಡ್ಯ ಸಾಹೇಬರು. ನಮ್ಮ ಒಂದು ಶ್ಲೋಕದಲ್ಲಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ, ಆ ಕೊನೆಯ ಶ್ಲೋಕದ ಅರ್ಥ ನನಗೆ ಏನಂತಂದರೆ, ಸತ್ತ ಮೇಲೂ ಜೀವಂತವಾಗಿರುವಂಥ ವ್ಯಕ್ತಿಗಳು ಕೆಲವರೇ ಇರ್ತಾರೆ. ಆ ವ್ಯಕ್ತಿಗಳಲ್ಲಿ ಮಂಡ್ಯ ಸಾಹೇಬರೊಬ್ಬರು. ಇನ್ನು ಫಸ್ಟು ಈ ಭಟ್ಕಳಕ್ಕೆ ಒಬ್ಬ ವ್ಯಕ್ತಿ ಭಟ್ಕಳದನ್ನು ಒಳ್ಳೆಯದಾಗಬೇಕು, ಭಟ್ಕಳದಲ್ಲಿ ಒಂದು ಆರೋಗ್ಯಕ್ಕಾಗಿ ಒಂದು ಆಸ್ಪತ್ರೆ ಇರಬೇಕಂತ ಹೇಳಿ 1952ನೇ ಇಸ್ವಿಯಲ್ಲಿ 50,000 ರೂಪಾಯಿಯನ್ನು ಕೊಟ್ಟು ಜಾಫರ್ ಮೌಲಾನಾ ಲುಂಗೀಸ್ ಅವರು ಇವತ್ತು ನಾವು ನೆನ್ಪು ಮಾಡಬೇಕು ಅವರನ್ನು. ಅದರ ನಂತರ ಜುಕಾಕು ಶಂಸುದ್ದೀನ್ ಸಾಹೇಬರು ಅವರು ಈ ಭಟ್ಕಳಕ್ಕೆ ಎಲೆಕ್ಟ್ರಿಸಿಟಿ ಮತ್ತೊಂದು ಅದು ಇದು ಎಲ್ಲವನ್ನು ಕೊಟ್ಟಿದ್ದಾರೆ. ಕಡಿನಕೊಟ್ಟೆ ಡ್ಯಾಮ್ ಬಗ್ಗೆ ನೀರಾವರಿಯ ಬಗ್ಗೆ ಅವರು ಹೋರಾಟ ಮಾಡಿದ್ದಾರೆ. ತದನಂತರದಲ್ಲಿ ಗಣಿ ಸಾಹೇಬರು, ಶಬ್ಬರ್ ಸಾಹೇಬರು, ಆಮೇಲೆ ಇನ್ನೊಬ್ಬ ವ್ಯಕ್ತಿ ಪ್ರತಿ ವರ್ಷ ಭಟ್ಕಳ ಜಾತ್ರೆಯಲ್ಲಿ ಅವರನ್ನು ವೈಭವಪೂರಿತವಾಗಿ ಒಂದು ಬೇಂಡಿನಲ್ಲಿ ಒಂದು ವಾದ್ಯದಲ್ಲಿ ನಾವು ನಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಅವರು ಚರ್ಕಿನ್ ಶಾಬಂದ್ರಿ ನಾವು ಅವ್ರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ಯಾಕೆಂದರೆ ಒಂದು ಸಲ ಜಾತ್ರೆ ಆಗಬೇಕಾದ್ರೆ ಜಾತ್ರೆ ನಿಂತಾಗ ಆಗಿನ ಕಾಲದಲ್ಲಿ 500 ರೂಪಾಯಿ ಕೊಟ್ಟು ಅವರು ನಮ್ಮ ಜಾತ್ರೆ ಸತತ ಸುಲಲಿತವಾಗಿ ನಡೀಲಿಕ್ಕೆ ಮಾಡಿದರು. ಹೀಗೆ ಇದು ಎಲ್ಲ ಯಾರು ಮುಸ್ಲಿಂ ಬಾಂಧವರಿದ್ದಾರೆ ಅವರು ಯಾರ್ಯಾರು ಸತ್ತ ಮೇಲೂ ಜೀವಂತವಾಗಿ ಬದುಕಿದ್ದಾರೆ ಅದರಲ್ಲಿ ಮಂಡ್ಯ ಸಾಹೇಬರಿದ್ದಾರೆ, ಚರ್ಕಿನ್ ಸಾಹೇಬರಿದ್ದಾರೆ, ಮೋತಿಶ್ಯಾಮ್ ಸಾಹೇಬರಿದ್ದಾರೆ, ಆಮೇಲೆ ಇರ್ಷಾದ್ ಸಾಹೇಬರಿದ್ದಾರೆ. ಪ್ರತಿಯೊಬ್ಬರು ನಾವು ನಮ್ಮ ಜೀವನದಲ್ಲಿ ನಾವು ಮಾಡಿದ ಕಾರ್ಯಕ್ರಮವನ್ನು ನಮ್ಮ ನಂತರದಲ್ಲಿ ನೆನಪು ಮಾಡಿಕೊಳ್ಳುವುದೇ ಅಮೃತಂಗಮಯ ಅಂತ. ಅಂದರೆ ಶಾಶ್ವತವಾಗಿರ್ತಾರೆ ಅವರು, ಸತ್ರು ಅವರು ಜೀವಂತವಾಗಿರ್ತಾರೆ. ಮತ್ತು ಇದನ್ನು ನಮ್ಮ ಮಕ್ಕಳಿಗೆ ನಮ್ಮ ಕಿರಿಯರಿಗೆ ನಾವು ಇದು ಹೇಳಬೇಕು. ಯಾಕೆಂದರೆ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥವರು ಪ್ರತಿ ಸಲ ನೆನಪು ಮಾಡ್ಕೊಳ್ಬೇಕು. ಆ ಸಂಸ್ಥೆಯಲ್ಲೂ ಅರ್ಬನ್ ಬ್ಯಾಂಕ್ ಎನ್ನುವ ಸಂಸ್ಥೆಯಲ್ಲೂ ಅವರನ್ನು ಪ್ರತಿ ವರ್ಷ ಇಂಥವ್ರು ಹೀಗೆ ಮಾಡೋಗಿದ್ರು ಅಂತೇಳಿ ಆ ಸ್ಟಾಫಿಗೂ ಸಹ ಹೇಳಬೇಕು. ಆಗ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ತದೆ. ಈ ಎಲ್ಲ ಆತ್ಮಗಳಿಗೆ ಯಾರು ಭಟ್ಕಳದ ಸೇವೆ ಮಾಡಿ ಹಂದಾ ಮೀರಾ ಸಾಹೇಬರು ಎಲ್ಲ ಕಡೆ ಹಸಿರು ಗಿಡಗಳನ್ನು ನೆಟ್ಟಿದ್ರು, ಅವರು ಸಹ ಈ ಟೈಮ್ನಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಇದೆಲ್ಲ ಜನರಿಗೆ ದೇವರು ಅಲ್ಲಾ ತಲಾ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ, ಅವರಿಗೆಲ್ಲರಿಗೂ ಸದಾ ನಮ್ಮ ಹೃದಯದಲ್ಲಿ ನೆನಪಿಟ್ಟುಕೊಳ್ಳುವಂತೆ ಮಾಡಲಿ ಅಂತ ಹೇಳಿ ನನಗೆ ಅವಕಾಶಕ್ಕಾಗಿ ಎಲ್ಲರನ್ನು ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. शुक्रिया जनाब MR नायक साहब. मैं भटकल कांग्रेस ब्लॉक कांग्रेस के प्रेसिडेंट वेंकटेश नायक साहब से रिक्वेस्ट करता हूं कि वो डाइस पर तशरीफ लाएं. इसके बाद मैं हमारे नौजवान आलिम दीन, नौजवान मुकर्रिर और जिनका ताल्लुक़ उस अजीम ख़ानदान से है, भटकल के क़ज़ात के उस ख़ानदान से, क़ाज़ी अबू बकर ख़तीबी मरहूम, उनके नवासे और नदवतुल उलमा इस्लाम की हिंदुस्तान में मशहूर इस्लामिक यूनिवर्सिटी नदवतुल उलमा लखनऊ के उस्ताद जनाब मौलाना अब्दुस्सलाम ख़तीब नदवी साहब से मैं रिक्वेस्ट करता हूँ कि वो यहाँ पर आएँ और इनके मुतालिक साहब के मुतालिक तासुरात पेश करें. उनके मोहल्ले के हैं, वहाँ पर इनके तकरीबन पड़ोसी हैं वो, और बहुत अच्छी तरह से साहब की हालात ज़िंदगी से वाकिफ़ हैं. मैं मौलाना अब्दुस्सलाम ख़तीब नदवी साहब से गुजारिश करता हूँ कि वो 5 मिनट के अंदर अपनी बात को सामाईन के सामने पेश करें. अस्सलामु अलैकुम वरहमतुल्लाहि वबरकातुहू. आज हम लोग यहाँ जमा हैं हमारे मरहूम मंडे साहब और डाटा इरशाद साहब के ताल्लुक़ से कुछ बातें आपस में मुज़ाकरा करें, उनकी कुछ खूबियाँ बयान करें. ख़ास करके हमारे अतीकुर रहमान साहब ने बताया कि हम लोग मंडे साहिब ही के मोहल्ले में रहते थे. हम लोगों ने उनको कई जगह पर साथ में देखा, मस्जिद में देखा. वो हमेशा नमाज के बड़े पाबंद थे, मस्जिद में पहली सफ़ में रहते थे. अभी रमज़ान में भी उनको तकलीफ़ भी थी, बीमार भी थे, लेकिन मुस्तकिल तरावी में आते थे. जब तक उनको मैंगलोर नहीं ले जाया गया, बाकायदा वो तरावी के भी पाबंद रहे. इसी तरह वो टाइम टेबल के बड़े पाबंद थे.
हर काम टाइम के मुताबिक करते थे। दुकान में जाना है, मस्जिद में आना है, मीटिंग में शिरकत करना है, जहाँ भी हो बिल्कुल टाइम के बड़े पाबंद। इसी तरह से उनका नेचर जो हेल्पिंग नेचर था, लोगों को सपोर्ट करना, लोगों को साथ देना। इतने लोगों को साथ देते थे कि उनके घर वालों को भी मालूम नहीं कि वो कहाँ कहाँ मदद करते थे, कहाँ कहाँ सपोर्ट करते थे। इसी तरह से उनका मिजाज जो है पीसफुल था। वो चाहते थे कि हर जगह अमन व अमान रहे, मस्जिद में भी रहे तो वहाँ पीस रहे, बच्चों का इधर हंगामा उधर वो ना हो, सब लोग अपना अपना काम ठीक तरीके से करें, अच्छे तरीके से करें। और इसी तरह से वो अपनी इस भटकल टाउन या भटकल सिटी के ताल्लुक से भी चाहते थे कि ये बड़ी डेवलप करे और यहाँ क्लीनिंग हो, साफ़ सुथरा माहौल हो, यहाँ के लोग आपस में सब लोग मिलजुल करके रहें। उन्होंने अपने कैरेक्टर के ज़रिए और अपने जो है अपने टाइम टेबल के ज़रिए बताया कि दीन से भी मज़हब जो है वो आपस में बैर रखने को नहीं सिखाता है, कि मज़हब नहीं सिखाता आपस में बैर रखना। हम सबको मोहब्बत के साथ रहना चाहिए, हम सबको एक दूसरे का जो है सपोर्ट करना चाहिए, एक दूसरे का साथ देना चाहिए और पॉजिटिव सोच रखनी चाहिए कि कोई भी काम हो अच्छे अंदाज से करें, पॉजिटिव अंदाज से करें। हम लोगों ने जो थोड़ा बहुत उनके बारे में उनको देखा तो यही अच्छी सिफात देखी। इसी तरह हमारे डाटा इरशाद साहब, मेरी मुलाकात तो ज़्यादा नहीं रही, लेकिन हमारी बहन का घर उनके बिल्कुल करीब में था और उनके यहाँ उनका जो प्रोग्राम हुआ था उसको भी मैंने सुना कि उनका भी नेचर जो है वो हेल्पिंग था, लोगों को सपोर्ट करना, लोगों के काम आना, लोगों के साथ मिलजुल करके रहना, आपस में मोहब्बत के साथ हंसी मजाक के साथ रहना। बहरहाल अच्छे मौके पे हम लोग सब यहाँ जमा हुए हैं। अल्लाह ताला इन दोनों की मग़फ़िरत फरमाए और इनके दर्जात बुलंद फरमाए। व आखिरु दावाना अनिल हम्दुलिल्लाहि रब्बिल आलमीन। जनाब मोहतशम साहब वाकई मौलाना ने कहा कि इतने लोगों को हेल्प करते थे कि पता नहीं चलता था। मुझे भी एक साबिक़ा पड़ा है, गुज़िश्ता 1 साल पहले हम तंजीम की तरफ से स्कॉलरशिप दी जाती है गरीब बच्चों को, उसके लिए थोड़ा एक्स्ट्रा बच्चों के फार्म आए थे। हमारे तंजीम के अकाउंटेंट मोहसिब इकबाल सोहेल साहब और मैं, हम दोनों मोहतशम साहब के पास पहुँचे और इस तरह से कहा उनके पास, तो उन्होंने 50,000 रुपये ज़कात फ़ंड से अता किया और ये शर्त रखी कि किसी को बताना नहीं। अब तो इंतकाल कर चुके हैं, मैं आपको बता रहा हूँ, क्योंकि ये उनका खुलूस था। ज़कात के पैसे भी दे रहे हैं तो ये चाहते थे कि किसी को पता न चले, और उन्होंने विद कंडीशन हमें दिया कि किसी को तंजीम में भी किसी को ये बात बताई नहीं जाए, बल्कि जो सेक्रेटरी हैं उनको ही उनको पता चलना ही चाहिए, क्योंकि हमने उनको बताया। लेकिन इसके अलावा चौथे शख्स को हमने ये बात नहीं बताई। तो कितने लोगों को उन्होंने दान किया है और कितना कार्य खैर करके गए वो हमको पता नहीं है। इसके बाद मैं तासुरात पेश करने के लिए जनाब करकी मोगेर साहब से रिक्वेस्ट करता हूं कि वो मोहतशम साहब के ताल्लुक से बहुत अच्छी जानकारी रखते हैं। उनसे रिक्वेस्ट है कि वो 5 मिनट के अंदर अपनी बात ख़त्म करें। जनाब करकी मोगेर साहब ये कांग्रेस के यहाँ के भटकल के लीडरों में शुमार किए जाते हैं। ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದ ಸಂಯೋಜಕರು, ತಂಜಿಮ್ ಸಂಸ್ಥೆಯ ನೆರಳಿನಂತಿರುವ ಅಧ್ಯಕ್ಷರಾದ ಇನಾಯತುಲ್ಲಾ ಶಾಬಂದ್ರಿ ಅವರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯಮಾನ್ಯರೇ, ಆಗಮಿಸಿದಂಥ ಎಲ್ಲ ಅಭಿಮಾನಿಗಳು, MS ಮೋತಿಶಾಮ್ ಅವರು ಮತ್ತು ಈ ಡಾಟಾ ಇರ್ಷಾದ್ ಅಭಿಮಾನಿಗಳೇ, ಯಾವತ್ತೂ ಪತ್ರಕರ್ತ ಮಿತ್ರರೇ, ಮಂಡ್ಯ ಸಾಹೇಬರು ಅಥವಾ ಮೋತಿಶಾಮ್ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಹೇಳಿದವರು, ಅವರು ಭಟ್ಕಳ ಅರ್ಬನ್ ಬ್ಯಾಂಕನ್ನು ಸದೃಢವಾಗಿ ಬೆಳೆಸಲಿಕ್ಕೆ ಕಾರಣೀಕರ್ತರು, ಕಾರಣೀಭೂತರಾಗಿ ಸಂಸ್ಥೆಯನ್ನು ಬೆಳೆಸಿ ಆ ಸಂಸ್ಥೆಯ ನೆರಳಲ್ಲಿ ಸಾಕಷ್ಟು ಜನ ಉದ್ಯೋಗ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಾಲ ಸೌಲಭ್ಯಗಳಾಗಿರ್ಬೋದು ಅಥವಾ ಅಲ್ಲಿಯ ಸಿಬ್ಬಂದಿಗಳಿಗೆ ಕೆಲಸ ಕೊಟ್ಟದಿರ್ಬೋದು, ಎಲ್ಲ ರೀತಿಯಲ್ಲಿ ಸರ್ವ ರೀತಿಯಲ್ಲೂ ಕೂಡ ಜನರಿಗೆ ಪೂರಕವಾಗಿದೆ. ಈಗ ಸಾಕಷ್ಟು ಸಂಸ್ಥೆಗಳು ನಾಯಿ ಕೊಡೆಗಳಂತೆ ತಲೆ ಎತ್ತಿದೆ ಆರ್ಥಿಕ ಸಂಸ್ಥೆಗಳು. ಆದರೆ ಅರ್ಬನ್ ಬ್ಯಾಂಕ್ ಮಾತ್ರ ನಮಗೆ ಬಹುಶಃ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ನಾವು ಅರ್ಬನ್ ಬ್ಯಾಂಕನ್ನು ಉಲ್ಲೇಖಿಸಬಹುದಾಗಿದೆ. ಅಷ್ಟೇ ಅಲ್ಲ, ನಮ್ಮ ಮೋತಿಶಾಮ್ ಸಾಹೇಬರು ಎಲ್ಲ ರೀತಿಯಲ್ಲೂ ಕೂಡ ಜನರೊಟ್ಟಿಗೆ ಬೆರೆತು ಯಾವುದೇ ತಾರತಮ್ಯ ಇಲ್ಲದೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನುವ ಎಲ್ಲ ತಾರತಮ್ಯಗಳನ್ನು ಎಲ್ಲ ದೂರೀಕರಿಸಲಿಕ್ಕೆ ಎಲ್ಲ ಸಂಘಟನೆಗಳನ್ನು ವಿಶ್ವಾಸ ತಗೊಂಡು ಕೆಲಸ ಮಾಡಿದಂಥ ವ್ಯಕ್ತಿ. ಅದೇ ರೀತಿ ಡಾಟಾ ಇರ್ಷಾದ್ ಸಾಹೇಬರು ಕೂಡ ಹಾಗೆ
ಅವರು ನಡೆದಾಡುವ ದೇವರು ಅಂತ ಹೇಳ್ತಾರೆ. ನಾವು ಬಹುಶಃ ಎಲ್ಲ ತಿರುಗ್ತಾ ಇರ್ತಾರೆ, ಎಲ್ಲ ಕಡೆಗೂ ತಿರುಗಾಡ್ತಾ ಇರ್ತಾರೆ, ಎಲ್ಲರೊಟ್ಟಿಗೂ ಬೆರೀತಾರೆ. ದೊಡ್ಡವರು ಇರಲಿ ಸಣ್ಣವರು ಇರಲಿ ಎಲ್ಲರೂ ಅವ್ರ ಸ್ನೇಹಿತರೆ. ಡಾಟಾ 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 ಅವ್ರು ಡಾಟಾ ಅಂತಾನೆ ಕರೀತಾರೆ, ಡಾಟಾ ಇರ್ಷಾದ್ ಅಂತಾನೆ ಕರೀತಾರೆ. ಇಂಥ ವ್ಯಕ್ತಿಗಳನ್ನು ನಾವು ಕಳ್ಕೊಂಡಿದ್ದೇವೆ. ಇವರ ನಿಧನದ ಸುದ್ದಿಯನ್ನು ದೇಶಪಾಂಡೆ ಅವರು ತಿಳಿಸಿದ ನಂತರ ಭಾಳ ಅವಕ್ಕಾಗಿ ಅವರು ಕೂಡಲೇ ಫೋನ್ ಮಾಡಿ ತಕ್ಷಣ ಅವ್ರ ಮನೆ ಹತ್ರ ಹೋಗಪ್ಪ, ನೀನು ಒಂದು ಗಾರ್ಲೆಂಡ್ ಮಾಡು ನನ್ನ ಪರವಾಗಿ, ಮತ್ತು ಅವ್ರ ಮಕ್ಕಳಿಗೆ ಫೋನ್ ಕೊಡು ಅಂತ ಹೇಳಿದರು. ದೇಶಪಾಂಡೆ ಅವರು ಅವ್ರ ಮಕ್ಕಳಿಗೆ ಮಾತಾಡಿ ವಿಷಯಗಳನ್ನು ಹೇಳಿದರು. ಸಂತಾಪ ಸೂಚನೆಯನ್ನು ಆವತ್ತೇ ಹೇಳಿದರು. ಇವತ್ತು ಸಂತಾಪ ಸೂಚನೆ ಸಭೆ ಬಗ್ಗೆ ಇನಾಯತುಲ್ಲಾ ಶಾಬಂದರು ಹೇಳಿದ ನಂತರ ನನಗೆ ಭಾಳ ನೋವಾಗಿದೆ. ನಂಗೆ ತಕ್ಷಣ ಬಂದು ಶವ ಸಂಸ್ಕಾರದಲ್ಲಿ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ, ಭಾಳ ಪಶ್ಚಾತ್ತಾಪ ಆಯ್ತು ಅಂತ ಕೂಡ ಅವ್ರ ಹತ್ರ ಕೂಡ ನೋವನ್ನು ತೋಡ್ಕೊಂಡಿದ್ದಾರೆ. ಡಾಟಾ ಇರ್ಷಾದ್ ಬಗ್ಗೆನೂ ಕೂಡ ದೇಶಪಾಂಡೆರು ಅವರು ಗಮನ ಸೆಳೆದಿದ್ದಾರೆ. ನಮ್ಮ ಮಾಧ್ಯಮದವರು ತಕ್ಷಣ ಎಲ್ಲರನ್ನ ಸಂಪರ್ಕಿಸಿ ಸುದ್ದಿಯನ್ನು ಮೋತಿ ಶ್ಯಾಮ್ ಅವ್ರ ಬಗ್ಗೆ, ನಮ್ಮ ಅರ್ಬನ್ ಬ್ಯಾಂಕಿನ ಸಂಸ್ಥಾಪಕ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ, ದಿವಂಗತ ಯಾಯ ಸಾಹೇಬರು ಜುಕಾಕೋ ಸಂಶುದ್ದಿನವ್ರ ಬಗ್ಗೆ ಹೇಳಿದರು. ಯಾಯ ಸಾಹೇಬರು ಅವರು ಎಲೆಮರೆ ಕಾಯಿಯಾಗಿ ನಮ್ಮ ಬಡಬಗ್ಗರ ಸೇವೆಯನ್ನು ಮಾಡಿದಂಥವ್ರು ಯಾಯ ಸಾಹೇಬರು. ಆ ಯಾಯ ಸಾಹೇಬರ ಸಾಲಿನಲ್ಲಿ ಅವರಾಗೆ ಜನರೊಟ್ಟಿಗೆ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರೊಟ್ಟಿಗೆ ಬೆರೆತು ಹೋಗುವಂಥವರು MS ಮೋತಿಶ್ಯಾಮ್ ಅವರು ಮತ್ತು ಡಾಟಾ ಇರ್ಷಾದ್ ಅವರು. ಇವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಎಲ್ಲ ಹಿರಿಯರ, ಎಲ್ಲ ಗಣ್ಯಮಾನ್ಯರ, ಎಲ್ಲ ದೇವಾನುದೇವತೆಗಳ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನರ ಎಲ್ಲರೂ ಕೂಡ ಆಶೀರ್ವಾದ ಅವರ ಅವ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕಂಪ ಇದೆ. ಪವಿತ್ರ ರಂಜಾನ್ ತಿಂಗಳಲ್ಲಿ ಅವರ ದೇಹಾಂತ್ಯ ಆಗಿದೆ. ಸುಮ್ಮನೆ ಅಲ್ಲ, ಸಾವು ಬರ್ತದೆ, ಯಾರೋ ಬಂದ ಪ್ರಯೋಜನ ಇಲ್ಲ. ಸಾವು ಬರೆದಿತ್ತು, ಸಾವಿತ್ತು, ಅವರು ಪರಮಾತ್ಮನ ಅಲ್ಲಾಹನ ಹತ್ರ ಹೋಗೋದಿತ್ತು. ಆದರೆ ಪವಿತ್ರ ರಂಜಾನ್ ತಿಂಗಳಲ್ಲಿ ಅವರು ಈ ನೆಲ ಬಿಟ್ಟು, ಈ ಭೂಮಿ ಬಿಟ್ಟು ತೆರಳಿದ್ದಾರೆ. ಅವರ ಆತ್ಮಗೆ ಚಿರಶಾಂತಿ ಸಿಗಲಿ ಅಂತೇಳಿ ಪರಮಾತ್ಮನಲ್ಲಿ ಪ್ರಾರ್ಥಿಸ್ತಾ, ಅಲ್ಲಾಹನಲ್ಲಿ ಪ್ರಾರ್ಥಿಸ್ತಾ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರೂ ಆರೋಗ್ಯವಂತರಾಗಿರಲಿ. ಭಟ್ಕಳಗ ಏನು ದೊಡ್ಡ ಆಸ್ಪತ್ರೆ ಅಂತೇಳಿ ಏನು ಗೌರ್ಮೆಂಟ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಹಿರಿಯರು. ಆವಾಗ ಆ ಆಸ್ಪತ್ರೆ ನಾನು ನಿನ್ನೆ ಅಚಾನಕ್ ಒಬ್ಬರು ಪೇಷಂಟ್ ನೋಡ್ಲಿಕ್ಕೆ ಹೋಗಿದ್ದೆ. ಆ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗಿಂತ ಚೆನ್ನಾಗಿ ಬೆಳೆದಿದೆ. ಅಂಥ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಎಲ್ಲರೂ ಕೂಡ ನೀವು ಬಡವರ ಬಗ್ಗೆ ಸೇವೆ ಮಾಡಿ, ಆಸ್ಪತ್ರೆ ಆರೋಗ್ಯದ ಬಗ್ಗೆ ಜನರಿಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಉಂಟು ಎಲ್ಲ ಮಾಡಿ ಅಂತೇಳಿ ಎಲ್ಲರಿಗೂ ದೇವರು ಶಕ್ತಿ ಕೊಡಲಿ, ಅಲ್ಲ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. हमारे करकी साहब ने ठीक 5 मिनट के अंदर ही अपनी बात ख़त्म की, बेल का इंतज़ार नहीं किया। मैं इसके बाद अर्बन बैंक के जनरल मैनेजर जनाब वसंत शास्त्री साहब से रिक्वेस्ट करता हूं कि वो भी 5 मिनट के अंदर अपनी बात ख़त्म करें। जनाब शास्त्री साहब। ಎಲ್ರಿಗೂ ನಮಸ್ಕಾರ. ನನಗೆ ನಮ್ಮ ಇನಾಯತುಲ್ಲಾ ಶಾಬಂದಿ ಸಾಹೇಬರು ಇವತ್ತಿನ ದಿವಸ ಇಲ್ಲಿ ನಾವು ನಮ್ಮ ಮಂಡ್ಯ ಸಾಹೇಬರಿಗೆ ಹಾಗೂ ಡಾಟಾ ಇರ್ಷಾದ್ ಸಾಹೇಬರಿಗೆ ಸಂತಾಪ ಸೂಚಿಸುವ ಸಭೆ ಕರೆದಿದ್ದೇವೆ, ನೀವು ಖಂಡಿತ ಬರಬೇಕಂತ ಹೇಳಿದರು. ಮತ್ತು ನಮ್ಮ ಬ್ಯಾಂಕಿನ ಹೆಚ್ಚಿನ ಸಿಬ್ಬಂದಿಯವರಿಗೂ ಹಾಗೂ ನಿರ್ದೇಶಕರಿಗೆ ಮನವಿ ಮಾಡಿ ಎಲ್ಲರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಹಾಗಾಗಿ ನಮ್ಮ ಬ್ಯಾಂಕಿನ ಹೆಚ್ಚಿನ ನಿರ್ದೇಶಕ ಮಂಡಳಿಯವರು ಹಾಗೂ ಸಿಬ್ಬಂದಿಯವರು ಹಾಜರಿದ್ದಾರೆ. ಅವರಿಗೆ ಎಲ್ಲ ಬಂದವರಿಗೆ ಎಲ್ಲರಿಗೂ ಹಾಗೂ ಊರಿನ ಎಲ್ಲ ಮುಖ್ಯರಿಗೂ ಸ್ಟೇಜ್ ಮೇಲೆ ಇದ್ದಂಥ ಎಲ್ಲ ಗಣ್ಯರಿಗೂ ನಮಸ್ತಾ. ಮಂಡ್ಯ ಸಾಹೇಬರು ಹೇಳುವುದಾದರೆ, ಅವರು ನಮ್ಮ ಬ್ಯಾಂಕಿನಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಬ್ಯಾಂಕಿನ ಏಳಿಗೆಗೆ ಏನು ಮಾಡಿದ್ರಂತ ಊರಿನವರಿಗಾಗಲಿ ನಮ್ಮ ಎಲ್ಲರಿಗೂ ಗೊತ್ತಿದೆ. ಅವರು ಜಾತಿ ಮತ ಏನೂ ಇಲ್ಲದೆ ಎಲ್ಲ ಸಮಾಜದವರಿಗೂ ಒಂದು ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟು ಬ್ಯಾಂಕಿನ ಪ್ರಗತಿಗೆ ಯಾವ ರೀತಿ ಎಷ್ಟು ವರ್ಷಗಳಿಂದ ತಂದೆ ಬ್ಯಾಂಕ್ ಅಂತ ಹೇಳಿ ಕಷ್ಟಪಟ್ಟು ಸ್ಟಾಫನ್ನೆಲ್ಲ ಕಾನ್ಫಿಡೆನ್ಸಿಗೆ ತಗೊಂಡು ಒಂದು ಬ್ಯಾಂಕಿನ ಅಭಿವೃದ್ಧಿಗೆ ತುಂಬ ವರ್ಷದಿಂದ ದುಡಿದಿದ್ದಾರೆ. ಎಲ್ಲರನ್ನೂ ಕೆಲಸದಲ್ಲಿ ಯಾವ ರೀತಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಬ್ಯಾಂಕಿನ ಪ್ರಗತಿ ಹೇಗೆ ನಾವನ್ನ ಒಂದು ಅಭಿವೃದ್ಧಿ ಮಾಡಬೇಕು, ಬ್ಯಾಂಕಿನಲ್ಲಿ
ಹೊಸ ಹೊಸ ಸೇವೆ NRI ಅವರಿಗೆ ನಮ್ಮ ಹೆಚ್ಚಿನವರು ಹೊರದೇಶದಲ್ಲಿ ಭಟ್ಕಳದ ಮುಸ್ಲಿಮ್ಸರು ಇದ್ದಿದ್ದರು, ಅವರಿಗೂ ಸಹ ಸೇವೆ ಸಿಗಲಿಕ್ಕೆ NRI ಲೈಸೆನ್ಸ್ ತೆಗಲಿಕ್ಕೆ ಅವರ ಕಾಲದಲ್ಲಿ ನಮ್ಮ ಬ್ಯಾಂಕಿನಿಂದ NRI ಲೈಸೆನ್ಸ್ ಸಿಕ್ಕಿದೆ. ಅವರು ಬಾಂಬೆಗೆ ಹೋಗಿ ಅದ್ರ ಬಗ್ಗೆ ತುಂಬ ಹೋರಾಟ ಮಾಡಿ ಲೈಸೆನ್ಸ್ ತಗೊಂಡು ಬಂದಿದ್ದರು. ಅದರಿಂದ ಎಷ್ಟೋ ನಮ್ಮ ಮುಸ್ಲಿಂ ಬಾಂಧವರಿಗೆ ಅದರಿಂದ ಉಪಕಾರ ಆಗಿದೆ. ಮತ್ತು ಸಾಲ ನೀಡಿಕೆ ನಮ್ಮ ಭಟ್ಕಳದ ಎಲ್ಲ ಬಿಸ್ನೆಸ್ಮನ್ರನ್ನು ನಮ್ಮ ಬ್ಯಾಂಕಿಗೆ ವ್ಯವಹಾರ ಮಾಡಲಿಕ್ಕೆ ಅವರು ಉತ್ತೇಜಿಸ್ತಿದ್ರು. ಅವರಿಗೆ ತ್ವರಿತ ಸೇವೆ ಕೊಡಲಿಕ್ಕೆ ಕಸ್ಟಮರ್ ಸರ್ವಿಸ್, ಅದರಲ್ಲಿ ಅವರಿಂದ ತುಂಬ ಕಲಿತುಕೊಂಡು ನಮ್ಮ ಬ್ಯಾಂಕು ಕಸ್ಟಮರ್ ಸೇವೆಯಲ್ಲಿ ಈಗ ಭಟ್ಕಳದಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಇದೆಲ್ಲದಕ್ಕೂ ಕಾರಣ ನಮ್ಮ ಮಂಡ್ಯ ಸಾಹೇಬರು. ಅವ್ರ ಬಗ್ಗೆ ಮಾತಾಡಲಿಕ್ಕೆ ತುಂಬ ಇದೆ. ನನಗೆ ಒಂದು ಬ್ಯಾಂಕ್ನಲ್ಲಿ ಒಂದು ಉದ್ಯೋಗ ಸಿಗಲಿಕ್ಕೆ ಕಾರಣ ಅವರೇ. ಯಾಕಂದರೆ ಅವರು ಒಮ್ಮೆ ಸ್ಟಾಫ್ ಸೆಲೆಕ್ಷನ್ ಟೈಮ್ನಲ್ಲಿ ಸರಿಯಾದ ಅಭ್ಯರ್ಥಿ ಸಿಗದೇ ಇದ್ದ ಕಾರಣ ಸಡನ್ನಾಗಿ ನಮ್ಮ ಶಾಸ್ತ್ರಿ ಖಾನ್ದಾನಂದ ಸ್ವಲ್ಪ ಪರಿಚಯ ಭಟ್ಕಳ ತಾಲೂಕಿಗೆ. ಸಡನ್ನಾಗಿ ನಮ್ಮ ಶಂಭು ಹೆಗ್ಡೆ ಅವರು ಇದ್ದಿದ್ರು, ಅವ್ರಿಗೆ ತುಂಬ ಹತ್ತಿರದವರು. ಅವ್ರ ಹತ್ರ ಇವರು ಯಾರು, ಇವ್ರನ್ನ ಕರೆಸ್ಬೋದಾ ಅಂತ ಹೇಳಿ ಅರ್ಜೆಂಟಾಗಿ ನನ್ನನ್ನು, ನಾನು ಒಂದು ಕಡೆ ಕೆಲಸ ಮಾಡ್ತಿದ್ದೆ, ಕರೆಸಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಅವರು ನಡೆಸಿಕೊಂಡ ಹಾದಿಯನ್ನು ಮುಂದೆ ಅವರ ಮಕ್ಕಳು ರವನಾಕ್ ಅವ್ರದ 2-3 ಜನ ಮಕ್ಕಳಿದ್ದಾರೆ. ಅದೇ ರೀತಿ ಅವರು ನಮ್ಮ ಭಟ್ಕಳ ತಾಲೂಕಿನಲ್ಲಿ ಸಮಾಜ ಸೇವೆ ಪ್ರತಿಯೊಂದರಲ್ಲೂ ಭಾಗವಹಿಸಿಕೊಂಡು ಅವರ ಹೆಸರನ್ನು ಯಾವಾಗಲೂ ಸದಾ ಇಡಬೇಕಂತ ಹೇಳಿ ಅವರಿಗೆ ಹಾಗೂ ನಮ್ಮ ಇನ್ನೊಬ್ಬ ಕಸ್ಟಮರ್ ಡಾಟಾ ಇರ್ಷಾದ್, ನಮ್ಮ ಏರಿಯಾದಲ್ಲೇ ಅವ್ರ ಮನೆ ಇದೆ. 2-3 ದಿವಸದ ಹಿಂದೆ ಅವರು ಮಸ್ಕತ್ತೆ ಹೋಗೋಕ್ಕಿಂತ ಮುಂಚೆ, ದುಬೈ ಹೋಗೋಕ್ಕಿಂತ ಮುಂಚೆ ನಮ್ಮ ಬ್ಯಾಂಕಿಗೆ ಬಂದಿದ್ರು, ನೋಡಿದ್ದೆ ನಾನು. ಭೇಟಿ ಆಗ್ಲಿಕ್ಕೆ ಆಗಲಿಲ್ಲ, ಕೆಳಗಡೆ ಬಂದಿದ್ರು. ಇಬ್ಬರಿಗೂ ದೇವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಫ್ಯಾಮಿಲಿಗೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ನೀಡಲಿ ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. थैंक यू शास्त्री साहब. इसके बाद मैं जनाब राजेश नायक साहब से रिक्वेस्ट करता हूं. राजेश नायक साहब हमारे मोतीश्याम साहब के ख़ास थे और मैंने भी कई मरतबा उनको हाईवे की मीटिंगों में भी देखा है और ये भटकल एजुकेशनल ट्रस्ट के ज़िम्मेदार भी हैं. मैं राजेश नायक साहब से गुजारिश करता हूं कि वो 5 मिनट के अंदर अपनी बात ख़त्म करें. मोतीश्याम ಮೊಹಮ್ಮದ್ ಸಾಹೇಬ್, ಮಂಡ್ಯ ಸಾಹೇಬ್ ಹೇಳ್ತೇವೆ ನಾವು, ಹಾಗೂ ಇರ್ಷಾದಿ ಕೇರಿಯವರ ಸಂತಾಪ ಸೂಚಕ ಸಭೆಯ ಸ್ಟೇಜಿನ ಮೇಲೆ ಆಸೀನರಾದ ಎಲ್ಲ ಗಣ್ಯರೇ ಹಾಗೂ ಸ್ಟೇಜಿನ ಎದುರುಗಡೆ ಇರುವ ಎಲ್ಲ ಗಣ್ಯರೇ ಹಾಗೂ ಮಂಡ್ಯ ಸಾಹೇಬ್ ಹಾಗೂ ಇರ್ಷಾದ್ ಅವರ ಅಭಿಮಾನಿಗಳೇ, ಮಂಡ್ಯ ಸಾಹೇಬ್ ಅವರು ನಮ್ಮೊಟ್ಟಿಗೆ ಇಲ್ಲ ಹೇಳಲಿಕ್ಕೆ ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ಕ್ರಿಯಾಶೀಲರು. ಪ್ರತಿಯೊಂದು ಸಲ ಯಾವುದೇ ಸಮಸ್ಯೆ, ಊರಿನ ಸಮಸ್ಯೆ ಬಂದಾಗ ಅವರಾಗೆ ಫೋನ್ ಮಾಡಿ ಇದರಲ್ಲಿ ನಾವು ಹೋರಾಟ ಮಾಡಬೇಕು, ಜನರ ಸಲುವಾಗಿ ನಾವು ಮಾಡಬೇಕು ಹೇಳಿ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗುವ ದೊಡ್ಡ ಗುಣ ಅವರಲ್ಲಿತ್ತು. ಆದರೆ ಯಾವುದೇ ಸಮಯದಲ್ಲಿ ನನಗೆ ಹುದ್ದೆ ಬೇಡ, ಹುದ್ದೆ ನೀವು ತಗೊಳ್ಬೇಕು, ನಾನು ಹಿಂದಿಂದ ಕೆಲಸ ಮಾಡ್ತೇನೆ, ಇದೊಂದು ದೊಡ್ಡ ಅವರ ಗುಣ ನಾನು ಹತ್ತಿರದಿಂದ ನೋಡಿದ್ದೇನೆ. ಎಲ್ಲೂ ಅವರು ಯಾವುದೇ ಕಮಿಟಿಯ ಅಧ್ಯಕ್ಷರಾಗಲಿಕ್ಕೆ ಅಥವಾ ಅದರ ಮಂಚೂಣಿಯಲ್ಲಿರಲಿಕ್ಕೆ ಬಯಸುವುದಿಲ್ಲ. ಆದರೆ ಎಲ್ಲ ಕೆಲಸ ಅವರೇ ಮಾಡ್ತಿದ್ರು. ಅವರ ಅಧ್ಯಕ್ಷತೆಯಲ್ಲಿ ಭಟ್ಕಳ ಅರ್ಬನ್ ಬ್ಯಾಂಕು ಯಾವ ಮುಂಚೂಣಿ ಸ್ಟೇಜಿಗೆ ತಲುಪಿದೆ ಹೇಳಿ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಹ್ಯಾಡ್ ಅ ಗ್ರೇಟ್ ವಿಷನ್. ಅವರಿಗೆ ಒಂದು ಗ್ರಾಹಕರನ್ನು ಅವರ ಶಕ್ತಿ ಏನು ಅಥವಾ ಅವರು ಸಾಲ ತಗೊಂಡ್ರೆ ವಾಪಸ್ ಕೊಡ್ತಾರಾ ಇಲ್ಲೋ ಹೇಳಿ ಅವರ ಮಾತಿನಲ್ಲೇ ಅರ್ಥ ಮಾಡಿಕೊಳ್ಳುವ ಒಂದು ಶಕ್ತಿ ಇತ್ತು. ಸ್ಟಾಫನ್ನು ಸಹ ಹಾಗೆ ಹ್ಯಾಂಡ್ ಪಿಕ್ಡ್ ಒಳ್ಳೆಯ ಸ್ಟಾಫನ್ನು ಅವರು ಬ್ಯಾಂಕಿಗೆ ಸೇರಿಸಿ
ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಓರಿಯೆಂಟೆಡ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿದರು. ಆ ಕಾಲದಲ್ಲಿ ಭಟ್ಕಳದಲ್ಲಿ ಏನಾದರೂ ಅಭಿವೃದ್ಧಿ ಅಥವಾ ಡೆವಲಪ್ಮೆಂಟ್ಸ್ ಆಗಿದ್ದಿದ್ರೆ ಅದಕ್ಕೆ ಭಟ್ಕಳ ಅರ್ಬನ್ ಬ್ಯಾಂಕ್ ಕಾರಣಕರ್ತರು. ಯಾಕಂದರೆ ಭಟ್ಕಳದ ಫೈನಾನ್ಷಿಯಲ್ ಹಬ್ ಭಟ್ಕಳ ಅರ್ಬನ್ ಬ್ಯಾಂಕ್. ಇದರಲ್ಲಿ ಸಣ್ಣ ರಿಕ್ಷಾ ಚಾಲಕರಿಂದ ಹಿಡಿದು ಟೆಂಪೋ ಚಾಲಕರಿಂದ ಹಿಡಿದು ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲರಿಗೂ ಒಂದು ಕರೆದು ಅಲ್ಲಿ ಫೈನಾನ್ಷಿಯಲ್ ಹೆಲ್ಪ್ ಮಾಡಿ ಇವತ್ತು ಭಟ್ಕಳದ ಏನಾದರೂ ಆರ್ಥಿಕ ಪರಿಸ್ಥಿತಿ ಈ ಸ್ಟೇಜಿಗೆ ಬಂದಿದೆ ಹೇಳಿದ್ರೆ ಆವತ್ತು ಕಳೆದ ಒಂದು 25-30 ವರ್ಷಗಳ ಹಿಂದೆ ಅವರು ಮಾಡಿದ ಕಾರ್ಯ ನಮಗೆ ಗೊತ್ತಾಗ್ತದೆ. ಹಾಗೆ ಹೈವೇ ಇದರಲ್ಲಿಯೂ ನಮ್ಮೊಟ್ಟಿಗೆ ಬಹಳ ಹತ್ತಿರದಿಂದ ದುಡಿದು ಇವತ್ತು ನ್ಯಾಷನಲ್ ಹೈವೇ ಹೋರಾಟದಲ್ಲಿ ಅವರು ಈ 60 ಮೀಟ್ರಿಂದ 45 ಮೀಟ್ರಿಗೆ ತರಲಿಕ್ಕೆ ಕಾರಣಕರ್ತರು. ಅವರು ನಮ್ಮೊಟ್ಟಿಗೆ ಇಲ್ಲ, ಆದರೂ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಅವರ ಮಕ್ಕಳು ಹಾಗೂ ಕುಟುಂಬದವರಿಗೆ ದೇವರು ಒಳ್ಳೆಯ ಆರೋಗ್ಯ ಹಾಗೂ ಆಯಸ್ಸನ್ನು ಕರುಣಿಸಲಿ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. शुक्रिया राजेश नायक साहब. इसके बाद मैं हमारी भटकल के एक डायनामिक लीडर जनाब मुनीरी अतिकुर्रहमान साहब को दावत दे रहा हूं. अतिकुर्रहमान साहब तंजीम के इस वक्त वाइस प्रेसिडेंट भी हैं और हमारी भटकल की गल्फ में अराउंड द गल्फ जितनी जमातें हैं उसके सबसे हेड हैं, यानी सेक्रेटरी जनरल के ओहदे पर भी फाइज हैं और उस शख्सियत के भी फर्जंद हैं जो भटकल की इस्लामिक यूनिवर्सिटी जामिया इस्लामिया के बानी हैं. मैं मुनीर अतिकुर्रहमान साहब से रिक्वेस्ट करता हूं कि वो 5 मिनट में अपनी बात को यहाँ पर समेटने की कोशिश करें. अस्सलाम वालेकुम रहमतुल्लाहि व बरकातुहू. रब्बि इश्रह ली सदरी व यस्सिर ली अमरी वहलुल उक़दतम मिन लिसानी यफ़क़हू क़ौली. कुल्लु नफ्सिन ज़ाइक़तुल मौत. इसका मतलब ये है कि हर एक इंसान को मौत का मज़ा चखना है. दाइश पर तशरीफ़ फरमा मुअज़्ज़िज़ हाज़रीन और जो दाइश के उस तरफ हैं, सबों ने आज इनायतुल्लाह शाहबंदरी फ़ैन क्लब के तवस्सुत से हमारे मरहूमीन मोहतशम साहब और इक्केरी इरशाद साहब, जिनको लोग मंडे साहब भाव और दाता इरशाद के नाम से जानते थे, अल्लाह ताला उनकी मग़फ़िरत फरमाए, गरीक़ रहमत करे. अल्लाह ताला उनके पसमानदगान को सब्र जमील अता फरमाए. हज़रात, आज अंदाज़ा होता है कि हमारे कौमी भाइयों के साथ बरादरान कौम भी इतनी कसीर तादाद में यहाँ मौजूद रहना इस बात की गवाही है और इस बात की ज़मानत है कि वो भटकल में दोनों कितने मकबूल थे. यही दुनिया है और हमें दुनिया में रहकर जो अच्छे के लिए काम करेंगे, इंसानियत के काम करेंगे, वही अल्लाह हो, ईश्वर हो, उस चीज को जरूर देखेगा. खास करके हमारे मोहतशम साहब जो ऐसी शख्सियत भटकल में मैं जो बचपन से देखा हूं, उनकी अपनी एक पहचान थी. कारोबारी लिहाज से भटकल में जितने बड़े नामचीन कारोबारी आपको मिलेंगे और पुराने मिलेंगे, उनमें से एक नाम जरूर आएगा मंडे साहब का. मरहूम एसोसिएशन ऑफ बिजनेस भटकल को बढ़ाने में शायद आज कारोबारी हजरात भी जमा हैं, वो उस बात की भी गवाही देंगे कि उन्होंने क्या नहीं किया. अर्बन बैंक का किस्सा सबों को पता है. अज़हर मिन शम्स है, उन्होंने क्या कुछ नहीं किया. मुझे एक वाकया याद है, गुज़िश्ता 2-3 सालों पहले उन्होंने मुझे एक फ़ोन किया और बताया कि
शाहिरा का जो मामला है, मतलब मेरा हाईवे का जो मामला है, उस ताल्लुक से उन्होंने कहा कि ये फिक्र उन्होंने दिला दी कि तंजीम के बैनर तले भटकल वालों के जरिए, चाहे वो मुस्लिम हो, हिंदू हो, सभी हो, सबका मामला ये है, तो उसके लिए एक नशिश करनी है, आप इसकी जिम्मेदारी ले लो और इसको आगे बढ़ाओ। मैंने कहा मैं तो एक अदना मामूली सा इंसान हूं। तो उन्होंने कहा कि फलां आदमी है, फलां आदमी है, राजेश नाइक साहब का नाम लिया, MR नाइक साहब का नाम लिया, फिर तंजीम के जिम्मेदारों का नाम लिया, परवेज साहब थे, अब्दुल रकीब थे। उन्होंने कहा कि सबको जमा करो। मैंने कहा मुझे ज्यादा मालूमात नहीं है, मेरा परिचय भी जो राजेश नाइक साहब से और MR नाइक साहब से पहली मरतबा परिचय भी उन्होंने किया। राजेश नाइक साहब की ऑफिस हम गए, वहां हमारी पहली मीटिंग हुई। उसके बाद जो कार्रवाई हुई, ब्रादरान कौम और हम सब मिलकर जो काम पर हम डटे रहे और काम कर रहे हैं, वो आपके सामने वाजे है। इरशाद डाटा साहब का जहां तक ताल्लुक है, उन्होंने एक ही जुमले में कहूंगा, जो आदमी गमगीन और अफसरदा होता था, जो परेशान होता था, जिसको तकलीफें होती थी, जो मायूस होता था, उसको हंसाने का काम करते थे, उसका दिल मोह लेते थे, उसको हिम्मत अफजाई देते थे, उसको करीब लाते थे, उसको हंसा देते थे और उसको इतनी मोहब्बत से वो कहकहे लगाता कि सब अपने सब गम भूल जाता। बहरहाल अल्लाह ताला उनको करवट जन्नत नसीब फरमाए और लवाकिन को आला दर्जा नसीब फरमाए और लवाकिन को सब्र जमील अता फरमाए। व आखिर दावाना अल्हम्दुलिल्लाह रब्बिल आलमीन। आमीन। शुक्रिया जनाब अतीकुर रहमान मुनीरी साहब। अल्हम्दुलिल्लाह हमारी गाड़ी बराबर अपने वक्त पर जा रही है और इंशाल्लाह अपने डेस्टिनेशन तक भी पहुंचेगी। मुझे एक मोहतशम साहब के ताल्लुक से भी बहुत सारी मालूमात थी, लेकिन एक बात मैं यहाँ पर बड़े दावे के साथ कह सकता हूँ कि मेरी अपनी ये ओपिनियन है, अगर मोहतशम साहब को हमारी कौम सपोर्ट कर दिया और ख़ुद आगे आना चाहते तो SCM याह्या के लेवल के लीडर होते आज हो, यकीनन इसमें कोई शक नहीं है। और आज मुझे एक वाक़या याद आया, मैं जनाब कादिमरा पटेल साहब इस्लामिक वेलफेयर सोसाइटी के मैनेजर से बात कर रहा था, तो उन्होंने कहा, उनको प्रोग्राम में बुला रहा था इनायतुल्लाह साहब के तवस्सुस से, तो उन्होंने कहा कि आज से तकरीबन 40 साल कबल वो जनाब मरहूम अल्लाह उनकी मग़फ़रत करे सैयद खलीलुर्रहमान साहब के घर में एक मीटिंग थी, उसमें देश पांडे साहब थे और कादिमरा साहब भी थे। देश पांडे साहब बार बार नाम ले रहे थे, पूरा नाम नहीं बल्कि हमारी एक यहाँ पर आदत है उनके सरनेम से मुखातिब किया जाता है, तो मोहतशम साहब कह रहे थे मोहतशम, तो तमाम सामीन समझ रहे कि मोहतशम से मुराद मोहतशम अब्दुल गनी साहब, वो भी हमारे बड़े लीडर थे, इसमें कोई शक नहीं है। लेकिन बाद में उनसे पूछा गया तो उन्होंने कहा कि मोहतशम मंडे साहब का नाम लेकर के वो अपनी तकरीर में उनको याद कर रहे थे, उनकी खिदमत को गिवा रहे थे। तो इस तरह के लीडर थे हमारे मोहतशम साहब, लेकिन वो खुद आखिरी मौके पर उन्होंने खुद किनाराकशी इख्तियार की और किसी इदारे के साथ हम मुंसलिक नहीं रहे, लेकिन अपने तौर पर काम कर रहे थे। बस इसके बाद मैं अब दावत दे रहा हूँ हमारे भटकल रिक्शा यूनियन के प्रेसिडेंट वेंकटेश नाइक साहब से कि वो आएँ और 5 मिनट के अंदर अपनी बात ख़त्म करें। जनाब वेंकटेश साहब। और इनायतुल्लाह साहब ने बताया कि देश पांडे साहब से आज फ़ोन पर बात हुई है, उनके लिए मोहतशम साहब के लिए ताज़ियती पैगाम भी उन्होंने भेजा है, उसको अपनी ज़बानी इनायतुल्लाह साहब इंशाल्लाह आखिर में पेश करेंगे। ಇವತ್ತು ಮೋತಿಶಂ ಸಾಹೇಬ್ ಮಂಡೆ ಸಾಹೇಬ್ರು ಅಂತ ನಾವು ಹೇಳ್ತೇವೆ, ಅವರದ್ದು ಹಾಗೂ ಡಾಟಾ ಇರ್ಷಾದ್ ಇವರ ಸಂತಾಪ ಸೂಚಕ ಸಭೆಗೆ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಎದುರುಗಡೆ ಇದ್ದಂಥ ಎಲ್ಲ ಮಂಡೆ ಸಾಹೇಬರು ಹಾಗೂ ಡಾಟಾ ಇರ್ಷಾದ್ ಅವರ ಅಭಿಮಾನಿಗಳೇ ಹಾಗೂ ಪತ್ರಕರ್ತರೇ, ಇವತ್ತು ಈ ಸಂತಾಪ ಸಭೆಯಲ್ಲಿ ನನಗೆ ಭಟ್ಕಳದ ರಿಕ್ಷಾ ಚಾಲಕರ ಸಂಘಕ್ಕೆ ಒಂದು ಆಹ್ವಾನ ಕೊಟ್ಟಿದ್ದರು. ಮಂಡೆ ಸಾಹೇಬರು ತೀರು ಹೋಗಿದ್ದಾರೆ, ಇವತ್ತು ಅವರ ಸಂತಾಪ ಸಭೆ ಇದೆ, ನೀವು ಬರಬೇಕು ಅಂತ ಹೇಳಿದರು. ಅದಕ್ಕೆ ನಾವು ರಿಕ್ಷಾ ಚಾಲಕರು ಬಂದಿದ್ದೇವೆ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಮಂಡೆ ಸಾಹೇಬರು ನಮ್ಮ ಭಟ್ಕಳದಲ್ಲಿ ನನ್ನ ತಿಳಿದ ಮಟ್ಟಿಗೆ ಅಂತ ಹೇಳಿದರೆ ಫಸ್ಟ್ ಭಟ್ಕಳ ರಿಕ್ಷಾ ಚಾಲಕರ ಸಂಘಕ್ಕೆ ಲತೀಫ್ ಸಾಹೇಬ್ರು ಅಂತ ಹೇಳಿ ಒಬ್ಬರು ಅಧ್ಯಕ್ಷರಾಗಿದ್ದರು. ಅದ್ರ ನಂತರ ಆದವರು ಅಂತ ಹೇಳಿದ್ರೆ ಮಂಡೆ ಸಾಹೇಬ್ರೆ. ಲತೀಫ್ ಸಾಹೇಬರು ಒಂದು 5-6 ತಿಂಗಳ ಮಟ್ಟಿಗೆ ಮಾತ್ರ ಯೂನಿಯನ್ ಅಧ್ಯಕ್ಷರಾಗಿದ್ದರು, ನಡೆಸ್ಕೊಂಡು ಹೋದ್ರು ಅಂತ ಹೇಳುವಂಥ ಮಾಹಿತಿ ನನಗಿತ್ತು. ಆದರೆ ಅದರ ನಂತರ
ಮಂಡ್ಯ ಸಾಹೇಬರು ಬಂದ ನಂತರ ನಮ್ಮ ಯೂನಿಯನ್ ಭಟ್ಕಳ ರಿಕ್ಷಾ ಯೂನಿಯನ್ ಅಷ್ಟು ಸ್ಟ್ರಾಂಗ್ ಆಗಿ ತಗೊಂಡು ಹೋದಂಥ ವ್ಯಕ್ತಿ ಅಂತೇಳಿ ನಮಗೆ ತಿಳಿದು ಬಂತು. ಸಾಧಾರಣ 80ನೇ ಇಸ್ವಿ ಅಥವಾ 81ನೇ ಇಸ್ವಿಯಲ್ಲಿ ಮಂಡ್ಯ ಸಾಹೇಬರು ಅಧ್ಯಕ್ಷರಾಗಿದ್ದರು. ಆಗ ನಾನು ನನ್ನ ತಿಳಿದ ಮಟ್ಟಿಗೆ ಅಂತ ಹೇಳಿದ್ರೆ ನಾನು 2ನೇ ಕ್ಲಾಸ್ ಇರ್ಬೋದು ಅಥವಾ 3ನೇ ಕ್ಲಾಸ್ ಇದ್ದು ನನಗೆ ಗೊತ್ತಿಲ್ಲ. ಇದನ್ನು ಅವರು ಆ ರೀತಿಯನ್ನ ನಮ್ಮ ಯೂನಿಯನನ್ನು ಹ್ಯಾಂಡಲ್ ಮಾಡ್ತಿದ್ದಂಥದ್ದನ್ನು ನಮಗೆ ತಿಳಿಸ್ಕೊಟ್ಟರು. ಅವರ ಒಡನಾಡಿಗಳಾಗಿ ಅವರ ಅಧ್ಯಕ್ಷರಿರುವಾಗ ಅವರೊಟ್ಟಿಗೆ ಒಡನಾಡ ಇದ್ದಂಥ ನಮ್ಮ ಇಲ್ಲೇ ಇದ್ದಾರೆ ಮಂಜು ನಾಯ್ಕ್ ಅಂತೇಳಿ ಮುಟ್ಟೋಳಿ, ಅವರು ನನಗೆಲ್ಲ ಹೇಳಿದರು, ಇವರು ಮಂಡ್ಯ ಸಾಹೇಬರು ಈ ರೀತಿ ವ್ಯವಸ್ಥೆ ಮಾಡ್ತಿದ್ರು, ನಮ್ಮ ಯೂನಿಯನ್ ಅಷ್ಟು ಗಟ್ಟಿಯಾಗಿ ತಗೊಂಡು ಹೋಗಿದ್ರು ಅಂತ ಹೇಳಿ. ಅದಕ್ಕೋಸ್ಕರ ನಾವು ಆ ದಿವಸ ಮಂಡ್ಯ ಸಾಹೇಬರ ಮನೆಗೆ ಹೋಗಿ ನಮ್ಮ ರಿಕ್ಷಾ ಚಾಲಕರ ಸಂಘದ ವತಿಯಿಂದ ನಾವು ಸಂತಾಪವನ್ನು ಸೂಚಿಸಿ ಆ ದಿವಸ ಬಂದಿದ್ರು. ಆದರೆ ಇವತ್ತು ಇನಾಯತುಲ್ಲಾ ಶಾಬಂದ್ರವರು ನಮಗೆ ಈ ಸಭೆಗೆ ನೀವು ಬರಬೇಕು ಅಂತ ಹೇಳಿದ ತಕ್ಷಣ ನಾವೆಲ್ಲ ಚಾಲಕರು ಇಲ್ಲಿ ಬಂದಿದ್ದೇವೆ. ಯಾಕೆಂತಂದರೆ ಅವ್ರ ಮೇಲೆ ಅಭಿಮಾನ ಗೌರವ ಎಂದು ನಾವು ಇವತ್ತಿಗೆ ಇಲ್ಲಿ ಈ ಸಭೆಯಲ್ಲಿ ಹಾಜರಿದ್ದೇವೆ. ಹಾಗೆ ಡಾಕ್ಟರ್ ಇರ್ಷಾದ್ ಅವರು ನಮ್ಮ ಆತ್ಮೀಯರು. ಅವರು ಬಡವರಿಗೆ, ಯಾರಿಗೆ ಕೈಯಲ್ಲಿ ಏನು ಕೆಲಸ ಆಗೋದಿಲ್ವೋ ಅಂಥವರಿಗೆಲ್ಲ ಕೆಲಸ ಮಾಡಿಕೊಡುವಂಥ ವ್ಯಕ್ತಿಯಾಗಿದ್ದರು. ಅವ್ರನ್ನ ನಾನು ಅವರು ಒಟ್ಟಿಗೆ ಓಡಾಡ್ತಿದ್ದೇವೆ. ಎಲ್ಲಾದರೂ ತಹಶೀಲ್ದಾರ್ ಆಫೀಸ್ಗೆ ಅಥವಾ ನಮ್ಮ ಭಟ್ಕಳ ಪುರಸಭೆಗೆ ನಾನು ಪುರಸಭಾ ಸದಸ್ಯನಾಗಿದ್ದಾಗ ನನ್ನ ಹತ್ರ ಕೆಲವೊಂದನ್ನು ಹೇಳ್ತಿದ್ರು ಅವರು, ನೀನು ಇಲ್ಲಿ ಪುರಸಭೆಯಲ್ಲಿ ಹೀಗೆ ಇದನ್ನು ಉಂಟು, ಅದನ್ನು ಮಾಡಿಸ್ಕೊಡು, ಇದು ಮಾಡಿಕೊಡು ಅಂತ ಹೇಳುವಂಥದ್ದು, ಬಡವರಿಗೆ ಒಳ್ಳೇದಾಗಲಿ ಅಂತ ಹೇಳುವಂಥ ವಿಚಾರ ಹೇಳ್ತಿದ್ರು. ಏನೇ ಇರಲಿ, ಆದರೆ ಭಗವಂತ ನಮಗೆ ಎಷ್ಟು ಆಯುಷ್ಯ ಕೊಟ್ಟಿದ್ದಾನೋ ಅಲ್ಲಿ ತನಕ ನಾವು ಭೂಮಿ ಮೇಲೆ ಇರಬೇಕು. ನಂತರ ದೇವರು ನೀನು ಬಾ ಸಾಕು, ನೀನು ಮಾಡಿದ ಒಳ್ಳೆ ಕೆಲಸ ಇಷ್ಟಿಗೆ ಸಾಕು, ನೀನು ಬಾ ಅಂತ ಹೇಳಿ ಕರೆದಾಗ ಯಾರೇ ಆದರೂ ಮೇಲೆ ಹೋಗಲೇಬೇಕು, ದೇವ್ರ ಕರೆದಲ್ಲಿ ಹೋಗಲೇಬೇಕಾಗ್ತದೆ. ಅದಕ್ಕೆ ನಮ್ಮ ಮಂಡ್ಯ ಸಾಹೇಬರು ಡಾಕ್ಟರ್ ಇರ್ಷಾದ್ ಅವರು ದೇವರ ಪಾದನ್ನು ಸೇರಿದ್ದಾರೆ. ಅವರಿಗೆ ಆ ದೇವರು ನನ್ನ ಕುಲದೇವರಾದ ವೆಂಕಟೇಶ್ವರ ಸ್ವಾಮಿಯು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಹಾಗೆ ಅವರ ಕುಟುಂಬ ರೊನಾಕ್, ನನ್ನ ಗೆಳೆಯ, ಬಜಾಜ್ ಶೋರೂಮ್ನಲ್ಲಿದ್ದಾಗ ನಾವು ರಿಕ್ಷಾ ಇದರಲ್ಲಿ ಎಲ್ಲ ಇದ್ದಾಗ ನನ್ನ ಗೆಳೆಯ ರೊನಾಕ್ ಒಬ್ಬ, ನನಗೆ ಅವ್ರ ಕುಟುಂಬದಲ್ಲಿ ಅವರ ಹಿರಿಯ ಮಗ ಅವನೊಬ್ಬನ ಪರಿಚಯ ಇದೆ. ಅವರ ಕುಟುಂಬಕ್ಕೂ ಹಾಗೆ ಅವರ ತಂದೆಯವರು ತೀರಿ ಹೋದುವ ದುಃಖವನ್ನು ಕಡಿಮೆ ಮಾಡಲಿಕ್ಕೆ ಆ ಭಗವಂತ ಪ್ರಯತ್ನ ಮಾಡಲಿ ಎಂದು ಹೇಳ್ತಾ ನನಗೆ ಈ ವೇದಿಕೆ ಮೇಲೆ ಅವರ ಸಂತಾಪ ಸಭೆಯಲ್ಲಿ ಸಂತಾಪ ಸೂಚಕ ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ಕಾರ್ಯಕ್ರಮ ನಿರೂಪಣೆಗಾರರಿಗೂ ಹಾಗೂ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. थैंक यू. मैं इसके बाद भटकल कांग्रेस ब्लॉक कमेटी के प्रेसिडेंट जनाब वेंकटेश नायक साहब से रिक्वेस्ट करता हूं कि वो डायस पर आएँ और 5 मिनट के अंदर अपनी बात करें. जनाब वेंकटेश साहब, कांग्रेस ब्लॉक प्रेसिडेंट भटकल. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರನಿಗೂ ವಂದಿಸುತ್ತಾ, ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಹಿರಿಯರ ಒಂದು ಚಿಂತನೆ ಅಂತ ಹೇಳಿದ್ರೆ ಶರಣರ ಸಾವು ಮರಣದಲ್ಲಿ ನೋಡುವಂತು. ಬಹುಶಃ ನಾವು ಒಬ್ಬ ವ್ಯಕ್ತಿಯನ್ನು ಹಾಡಿ ಹೊಗಳೋದು ಅವರು ಇದ್ದಾಗ ಮಾತ್ರ. ಆದರೆ ಅವರ ಹೆಸರು ಚಿರಾಯುವಾಗಲಿ ಅಂತ ಬಯಸೋದು ಅವರು ಈ ಸಮಾಜಕ್ಕೆ ಕೊಟ್ಟ ಕೊಡುಗೆಯಿಂದ ಅವರನ್ನು ಸ್ಮರಿಸಿದಾಗ ಮಾತ್ರ ನಾವು ಅವರಿಗೆ ಶಾಂತಿ ಕೋರಿದಾಗ ಆಗ್ತದೆ. ಹಾಗಾಗಿ ಬಹುಶಃ ಮಂಡ್ಯ ಸಾಹೇಬ್ರ ಬಗ್ಗೆ ನಾನು ಹೆಸರು ಕೇಳಿದ್ದೆ, ಆದರೆ ಅವರ ಒಡನಾಟ ನಮಗೆ ಸ್ವಲ್ಪ ಕಡಿಮೆ. ಯಾಕಂತ ಹೇಳಿದ್ರೆ ನಮ್ಮ ಕುಟುಂಬದೊಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ತಂದೆಯವರಾದ ಸನ್ಮಾನ್ಯ ಶ್ರೀ ನಾರಾಯಣ ನಾಯ್ಕರವರ ಒಡನಾಟ ಅವ್ರಿಗಿತ್ತು, ಹಾಗೂ ನನ್ನ ಹಿರಿಯ ಸೋದರ ಕೆ ಎನ್ ನಾಯ್ಕರವರ ಆತ್ಮೀಯ ಸಂಬಂಧ ಅವತ್ತು ಇತ್ತು. ಹಾಗಾಗಿ ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ಅವರ ಹೆಸರು ಮಾತ್ರ ಕೇಳಿದ್ದೆ. ಅವರ ಮಗನಾದ ರೊನಾಕ್ ಬಗ್ಗೆ ನನ್ನ ಆತ್ಮೀಯ ಗೆಳೆಯ. ಯಾಕಂತ ಹೇಳಿದ್ರೆ ನಾವು ಅವರ ಬಿಲ್ಡಿಂಗಲ್ಲೇ ಆಫೀಸ್ ಮಾಡಿಕೊಂಡು ಆ ಆಫೀಸಿಂದ ನಾವು ಈ ವರ್ಷನ ಇಲೆಕ್ಷನ್ ನಾವು ಗೆದ್ದಿದ್ದೇವೆ. ಅದಕ್ಕೆ
ಕಾರಣ ಅಂತ ಹೇಳಿದ್ರೆ ಮಂಡ್ಯ ಸಾಹೇಬರ ಒಂದು ಅವರ ಬಿಲ್ಡಿಂಗ್ ಇರ್ಬೋದು, ಅವರ ಆಶೀರ್ವಾದದಿಂದ ನಾವು ನಮ್ಮ ಈ ಸಲ ಇಲೆಕ್ಷನ್ ನಾವು ವಿನ್ ಆಗಿದ್ರು. ಹಾಗಾಗಿ ಅವ್ರ ಬಗ್ಗೆ ನಾನು ಭಾಳಷ್ಟು ಕೇಳಿದ್ದೇನೆ. ಅವ್ರು ಈಗಾಗಲೇ ನಮ್ಮ MR ನಾಯಕ್ ಸರ್ ಆದರು, ಖರ್ಗೆ ಸಾಹೇಬ್ ಹೇಳಿದ್ರು, ಅರ್ಬನ್ ಬ್ಯಾಂಕ್ ಅಂದರೆ ನಮ್ಮ ರಾಜ್ಯದಲ್ಲಿ ಒಂದು ಉತ್ತಮ ಹಣಕಾಸು ಸಂಸ್ಥೆಯಲ್ಲಿ ಪ್ರಬಲ ಸಂಸ್ಥೆ ಅಂತ ಹೇಳಿದ್ರೆ ನಮ್ಮ ಭಟ್ಕಳದ ಅರ್ಬನ್ ಬ್ಯಾಂಕ್. ಈ ಸಂಸ್ಥೆಯ ಸ್ಥಾಪಕ ಅಂತ ಹೇಳ್ಬೋದು ಅವ್ರಿಗೆ. ಯಾಕಂತ ಹೇಳಿದ್ರೆ ಅವ್ರು ಬಂದ ನಂತರ ಎಲ್ಲ ಕಡೆಗೂ ಅವ್ರ ಬ್ರಾಂಚ್ ಓಪನ್ ಆಯಿತು ಅರ್ಬನ್ ಬ್ಯಾಂಕ್ ಒಂದು. ಹಾಗಾಗಿ ಅಲ್ಲಿಯ ಸಿಬ್ಬಂದಿಗಳಿಗೆ ಕೆಲಸ ಕೊಟ್ಟಿರ್ಬೋದು, ಅಥವಾ ಅವರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಾಲವನ್ನು ತಗೊಂಡು ಸ್ವಾವಲಂಬಿ ಜೀವನ ನಡೆಸಲಿಕ್ಕೆ ಅವರ ಒಂದು ಆದರ್ಶವಾದ ಒಂದು ವ್ಯಕ್ತಿತ್ವ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿಯಾಗಿ ಇರ್ಷಾದ್ ಡಾಡಾ ಸಾಹೇಬರು ಬಹುಶಃ ನನಗೂ ಸ್ವಲ್ಪ ಆತ್ಮೀಯ. ಯಾಕಂತ ಹೇಳಿದ್ರೆ ನಾನು ಭಟ್ಕಳದಲ್ಲಿ ನಿಂತಾಗ ಅವರು ಸದ್ಯ ಒಂದು 2 ತಿಂಗಳ ಮೊದಲು ಇಲ್ಲಿ ಹೋಟೆಲ್ಗೆ ಬಂದು ನಮಗೆ ಭಾಳ ಪ್ರೀತಿಯಿಂದ, ಅಂದರೆ ಪಕ್ಷದ ಬಗ್ಗೆ ಇರ್ಬೋದು ಮತ್ತು ನಮ್ಮ ಭಟ್ಕಳದ ಬಡವರ ಬಗ್ಗೆ ಭಾಳ ಕಾಳಜಿಯಿಂದ, ಯಾಕಂತ ಹೇಳಿದ್ರೆ ಜಡಿ ನಾಯಕರವರ ಕ್ಲಾಸ್ಮೇಟ್ ಅದು ನಮಗೆ ಸ್ವಲ್ಪ ಪರಿಚಯ ಮಾಡಿಕೊಟ್ರು, ನಮಗೆ ಮಾಡಿಕೊಂಡು ನಾನು ಅವರ ಒಂದೇ ಕ್ಲಾಸ್ಮೇಟು. ಹಾಗಾಗಿ ಪಕ್ಷದ ಸಂಘಟನೆಯೂ ಮುಖ್ಯ, ಅವರಲ್ಲೂ ಬಡವರ ಸೇವೆಯನ್ನು ಪಕ್ಷದ ವತಿಯಿಂದ ಮಾಡ್ಬೋದು ಅಥವಾ ಹಲವಾರು ಗಣ್ಯರ ಮುಖಾಂತರ ಮಾಡ್ಬೋದು ಅಂತ ಅಂದರೆ ಅವ್ರಿಗೆ ಕನಸು ಅಂತ ಹೇಳಿದ್ರೆ ಪ್ರತಿಯೊಂದು ವಿಷಯದಲ್ಲೂ ಬಡವರ ಬಗ್ಗೆ ಕಾಳಜಿ ಇತ್ತು ಅವ್ರಿಗೆ. ಹಾಗಾಗಿ ಅಂಥ ವ್ಯಕ್ತಿಗಳನ್ನು ಗುರ್ತು ಮಾಡಿ ಇವತ್ತು ನಮ್ಮ ತಂಜಿಮ್ ಸಂಸ್ಥೆಯವರು ಆ ಶ್ರದ್ಧಾಶ್ರಮ ಇಟ್ಕೊಂಡಿದ್ದಾರೆ. ಅವರಿಗೂ ನಾನು ಈ ಸಮಯದಲ್ಲಿ ಹೃತ್ಪೂರ್ವಕವಾಗಿ ಅಭಿನಯಿಸ್ತಾ, ಅದೇ ರೀತಿಯಲ್ಲಿ ನಾನು ಇನತ್ತು ಸಾಹೇಬರು ನಮಗೆ ಫೋನ್ ಮಾಡಿದ್ರು ಬೆಳಿಗ್ಗೆ. ನಾನು ಮಂತ್ರಿಗಳ ಹತ್ರ ಕೇಳಿದಾಗ ಅವರು ಹೇಳಿದ್ರು ನನಗೆ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಅಲ್ಲಿ ಹೋಗಿ ನೀವು ಸ್ವಲ್ಪ ಅವ್ರ ಬಗ್ಗೆ ನಮ್ಮ ಬಗ್ಗೆ ನೀವು ಸ್ವಲ್ಪ ಅಲ್ಲಿ ಹೇಳಿ ಅಂತ ಕ್ಷಮೆ ಕೋರಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಈ ಸಂಘಟನೆಗೆ ಅಭಿನಯಿಸ್ತಾ ಎಲ್ಲ ಜನರಿಗೆ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. शुक्रिया जनाब वेंकटेश साहब। हमारा चूंकि शेड्यूल यहाँ पर तय है और तमाम के वक्त के मुताबिक 6:30 पर हमको प्रोग्राम ख़त्म करना है। इस बीच मैं हमारे भटकल तालुका जर्नलिस्ट एसोसिएशन के प्रेसिडेंट जनाब रजा मानवी साहब से 2 मिनट को उनको टाइम दे रहा हूँ कि वो 2 मिनट के अंदर अपनी बात को ख़त्म करें। जनाब रजा मानवी साहब। ಎಲ್ಲರಿಗೂ ನಮಸ್ಕಾರ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಅಮೀನ್ ವಅಲಾ ಆಲಿಹಿ ವ ಸಹಬಿಹಿ ಅಜ್ಮೈನ್. ಅಮ್ಮಾ ಬಾದ್. ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯರೇ, ನನ್ನನ್ನು ಆಲಿಸಿರುವಂಥ ನನ್ನ ಎಲ್ಲ ಬಂಧುಗಳೇ, ನಿಜಕ್ಕೂ ಹುಟ್ಟು ಅನ್ನುವಂಥದ್ದು ಎಷ್ಟು ಸತ್ಯವೋ ಸಾವು ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಅದಕ್ಕಾಗಿಯೇ ಕುರಾನ್ ಪ್ರತಿಪಾದಿಸುವುದೇನೆಂತಂದರೆ, ಎಲ್ಲರಿಗೂ ಕೂಡ ಒಂದು ದಿನ ಮರಣ ಬರಲಿಕ್ಕಿದೆ, ನಾವೆಲ್ಲರೂ ಒಂದು ದಿನ ಸಾಯಲಿಕ್ಕಿದೆ, ಪ್ರತಿಯೊಬ್ಬರೂ ಮರಣದ ರುಚಿಯನ್ನು ಸವಿಯಲೇಬೇಕಾಗಿದೆ ಅನ್ನುವಂಥ ಮಾತು ಪವಿತ್ರ ಕುರಾನ್ ಹೇಳುತ್ತದೆ. ಹಾಗಾಗಿ ಆ ಮರಣ ಬರುವುದಕ್ಕಿಂತ ಮುಂಚೆ ಆ ಮರಣದ ಸಿದ್ಧತೆಯನ್ನು ಕೂಡ ನಾವು ಮಾಡಿಕೊಳ್ಬೇಕಾಗಿದೆ. ನಾವೆಲ್ಲರೂ ಆ ದೇವನ ಮುಂದೆ ಪ್ರತಿಯೊಬ್ಬರೂ ಕೂಡ ಉತ್ತರದಾಯಿತ್ವ ಆಗಬೇಕಾಗಿದೆ. ಜೀವನದಲ್ಲಿ ಮಾಡಿದಂಥ ಎಲ್ಲ ಕೆಲಸಗಳ ಪ್ರತಿಯೊಂದು ಸಣ್ಣ ಕೆಟ್ಟ ಕಾರ್ಯ ಮತ್ತು ಪ್ರತಿಯೊಂದು ಸಣ್ಣ ಒಳ್ಳೆಯ ಕಾರ್ಯ, ಅಣು ಗಾತ್ರದಷ್ಟು ನೀವು ಒಳಿತನ್ನು ಮಾಡಿದ್ದೇ ಅಣು ಗಾತ್ರದಷ್ಟು ನೀನು ಕೆಡಕನ್ನು ಮಾಡಿದ್ದೇ ಆದರೆ ಅದರ ಪ್ರತಿಫಲ ನಿಜಕ್ಕೂ ಅಲ್ಲಿ ಸಿಕ್ಕೇ ಸಿಗುತ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಬದುಕಿನಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಿದ್ದೇ ಆದರೆ ನಿಜಕ್ಕೂ ಇಂಥ ಒಂದು ಸಂತಾಪ ಸೂಚಕ ಸಭೆಗಳು ಕೂಡ ನಮ್ಮ ಮತ್ತು ನಿಮ್ಮದಾಗುತ್ತವೆ. ಎಲ್ಲರೂ ಸಾಯಲೇಬೇಕಾಗಿದೆ. ಅವತ್ತು ಅವರು ಹೋಗಿದ್ದಾರೆ, ನಾಳೆ ನಾವೆಲ್ಲರೂ ಹೋಗಲಿಕ್ಕಿದೆ. ಹಾಗಾಗಿ ಈ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ನಾವು ಬದುಕಿನಲ್ಲಿ ಒಂದು ಸಾರ್ಥಕವಾದಂಥ ಬದುಕನ್ನು ಬದುಕೋಣ ಮತ್ತು ನಾವೆಲ್ಲರೂ ಉತ್ತಮ ಜೀವನವನ್ನು ನಡೆಸೋಣ. ನಾಳೆ ಸಾವು ಬರುವುದಕ್ಕಿಂತ ಮುಂಚೆ ಆ ಸಾವಿನ ಸಿದ್ಧತೆಯನ್ನು ಏನು ಮಾಡಿಕೊಳ್ಬೇಕು, ಜೀವನದಲ್ಲಿ ಹೇಗೆ ಬಾಳಬೇಕು ಅನ್ನುವುದರ ಕುರಿತಂತೆ ನಾವೆಲ್ಲರೂ ಗಂಭೀರವಾಗಿ ಚಿಂತಿಸೋಣ. ನಮ್ಮ ಜೀವನದಿಂದ ಒಬ್ಬರಿಗೆ ಏನಾದರೂ ಒಂದು ಸಾರ್ಥಕತೆ ಅಥವಾ ಏನಾದರೂ ಒಂದು ಸಹಾಯ ಆದರೆ ಅದೇ ನಾಳೆ ನಿಮ್ಮನ್ನು ನೆನಪಿಸಲಿಕ್ಕಾಗಿ ಇಂಥ ಒಂದು ಸಂತಾಪ ಸೂಚಕ ಸಭೆಗಳಾಗ್ತವೆ. ಹಾಗಾಗಿ ಆ ನಿಟ್ಟಿನಲ್ಲಿ ದೇವರು ಅಲ್ಲಾಹನು ನಮ್ಮೆಲ್ಲರನ್ನು ಕೂಡ ಉತ್ತಮ ನಡತೆ ಮತ್ತು ತನ್ನ ಬದುಕನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕಾಗಿ ಆತನು ನಮಗೆಲ್ಲರಿಗೂ ಕೂಡ ಅವಕಾಶ ನೀಡಲಿ ಮತ್ತು ನಮ್ಮನ್ನು ಅಗಲಿದಂಥ ಆ ಇಬ್ಬರು ಮಹಾನ್ ವ್ಯಕ್ತಿಗಳ
ಬದುಕು ಮತ್ತು ಅವರ ಜೀವನದಲ್ಲಿ ಮತ್ತು ಅವರ ಆತ್ಮಕ್ಕೆ ಅಲ್ಲಾಹನು ಅನುಗ್ರಹಗಳನ್ನು ದಯಪಾಲಿಸಲಿ ಮತ್ತು ಅವರ ಕುಟುಂಬಕ್ಕೆ ಅವರನ್ನು ಮರೆಯುವಂಥ ಸಾಂತ್ವವನ್ನು ನೀಡಲಿ ಎಂದು ಬೇಡಿಕೊಳ್ಳುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವ ಸ್ತುತಿಯು ಸರ್ವ ಲೋಕಗಳ ಪಾಲಕನಾದ ಅಲ್ಲಾಹನಿಗೆ ಮೀಸಲು. शुक्रिया रजा मानवी साहब। इसके बाद मैं हमारे भटकल के मशहूर लॉयर और कांग्रेस लीडर और हमारी कर्नाटक असेंबली के मेंबर यानी एक्स एमएलए जनाब जेडी नायक साहब से मैं रिक्वेस्ट करता हूं कि वो 5 मिनट के अंदर अपनी बात ख़त्म करें। जनाब जेडी नायक साहब। ಇನ್ನಿತ್ತಲ್ಲ ಶಾಬಾಂದ್ರಿ ಅವರ ನೇತೃತ್ವದಲ್ಲಿ ಫ್ಯಾನ್ ಕ್ಲಬ್ ಆಶಯದಲ್ಲಿ ಇವತ್ತು ನಾವು ಮಂಡ್ಯ ಸಾಹೇಬರಿಗೆ ಮತ್ತು ಡಾಟಾ ಇಷ್ಟಾದರಿಗೆ ಸಂತಾಪ ಸೂಚಿಸ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಾವೆಲ್ಲ ಭಾಳ ಅವರ ಆಹ್ವಾನ ಮೇರೆಗೆ ಭಾಗವಹಿಸಿದ್ದೇವೆ. ಅನೇಕ ಗಣ್ಯರು ಮಂಡ್ಯ ಸಾಹೇಬರನ್ನು ಡಾಟಾ ಇಷ್ಟಾದ್ರೂ ವರ್ಣನೆ ಮಾಡಿ ನಾನು ಅವ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರು. ಅವರು ಅರ್ಬನ್ ಬ್ಯಾಂಕ್ನ ಏಳಿಗೆಯಲ್ಲಿರ್ಬೋದು, ಆರ್ಥಿಕ ಶಿಸ್ತು ತರೋದ್ರಲ್ಲಿರ್ಬೋದು, ಸಿಬ್ಬಂದಿ ಶಿಸ್ತಿರ್ಬೋದು, ರಿಕ್ಷಾ ಯೂನಿಯನ್ ಅಧ್ಯಕ್ಷ ಆಗಿರ್ಬೋದು, ವಿಶೇಷವಾಗಿ ಹೈವೇ ವೈಡ್ನಿಂಗಲ್ಲಿ ರಾಜೇಶ್ ನಾಯ್ಕರೊಟ್ಟಿಗೆ, ನಮ್ಮ ಕೋಳಿಮಠ ಇಕ್ಬಾಲ್ ಸಾಹೇಬ್ರೊಟ್ಟಿಗೆ, ಅವಾಗ ನಾವು ಎರಡನೇ ಬಾರಿ ಶಾಸಕರ ದೇಶಪಾಂಡೆ ಅವರೊಟ್ಟಿಗೆ ಅನೇಕ ಹೋರಾಟಗಳು ಮಾಡೋದ್ರಲ್ಲಿ ಕೂಡ ಭಾಳ ಮುಂದಿದ್ದರು. ಡಾಟಾ ಇಷ್ಟಾದರೂ ಕೂಡ ಭಾಳ ಸೋಷಿಯಲ್ ವರ್ಕರ್. ನಾನು ಯಾರ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ ಅಲ್ಲ, ಅವರು ನನಗಿಂತ ಭಾಳ ಸೀನಿಯರ್. ನಾವು ಅವರು 4-5 ವರ್ಷ ನನಗಿಂತ ಭಾಳ ಮುಂದಿದ್ರು ಅವರು. ನಾನು ಅವ್ರ ಕ್ಲಾಸ್ಮೇಟ್ ಅಲ್ಲ, ಅವ್ರು ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ಒಳ್ಳೆ ಸೋಷಿಯಲ್ ವರ್ಕರು. ನನಗೆ ಒಂದು 30-40 ವರ್ಷ ಹಿಂದೆ ಹೋದರೆ ಡಾಟಾ ಇರ್ಷಾದ್ ಬಿಟ್ಟರೆ ಭಟ್ಕಳದಲ್ಲಿ ಸೋಷಿಯಲ್ ವರ್ಕರೇ ಇರಲಿಲ್ಲ. ಈಗೆಲ್ಲ ಪ್ರತಿಯೊಂದು ಆಫೀಸ್ಗಳಲ್ಲೂ ಸೋಷಿಯಲ್ ವರ್ಕರ್ ಇದ್ದಾರೆ, ಪೇಯ್ಡ್ ವರ್ಕರ್ಸ್. ತಾಲೂಕು ಆಫೀಸ್ ಇರ್ಬೋದು, ಯಾವುದೇ ನೀವು ಗೌರ್ಮೆಂಟ್ ಆಫೀಸ್ಗೆ ಹೋದರೂ ಕೂಡ ಏಜೆಂಟ್ಸ್ ಇದ್ದಾರೆ. ನೀವು ಹೋಗೋದು ಬೇಡ, ಹೆಬ್ಬೆಟ್ಟು ಸಹಿ ಒತ್ತು ಕೊಟ್ಟರೆ ಅವರೇ ಮಾಡ್ಕೊಬರ್ತಾರೆ, ಅಂಥ ಪರಿಸ್ಥಿತಿ ಇವತ್ತಿದೆ. ಅದಕ್ಕಾಗಿ ಡಾಟಾ ಇರ್ಷಾದ್ರು ಭಾಳ ಒಳ್ಳೆ ಮನುಷ್ಯ, ಪ್ರಾಮಾಣಿಕ, ಸಜ್ಜನ. ಅದು ಅವ್ರಿಗೆ ಈಗಿನ ವ್ಯವಸ್ಥೆ ನೋಡಿ ಅರ್ಧ ಬೇಜಾರಾಗಿ ಆ ಸಾಮಾಜಿಕ ಸೇವೆಯಿಂದ ಹಿಂಸರಿದ್ರು ಅಂತ ತಿಳ್ಕೊಂಡಿದ್ದಾನೆ. ಬೇಜಾರಾಗಿತ್ತು ಅವರಿಗೆ. ಎಷ್ಟೋ ಹೇಳ್ತಾ ಇದ್ರು, ಭಾಳ ಒಳ್ಳೆ ಮನುಷ್ಯ, ಭಾಳ ಒಳ್ಳೆ ಕೆಲಸಗಳು ಮಾಡಿದರು. ಅದು ಅವರು ಅಬುದಾಬಿ ಅಥವಾ ವಿದೇಶಕ್ಕೆ ಹೋಗುವಾಗಲೇ ವಿಮಾನದಲ್ಲೇ ಹಾರ್ಟ್ ಅಟ್ಯಾಕ್ ಆಯಿತು ಅವರಿಗೆ. ಭಾಳ ನೋವಾಗ್ತಾ ಇದೆ. ಇವತ್ತು ಮಂಡ್ಯ ಸಾಹೇಬರು ಗ್ರೇಟ್ ಪರ್ಸನಾಲಿಟಿ ಆಫ್ ಭಟ್ಕಳ. ಅವ್ರ ಬಗ್ಗೆ ವಿವರಿಸ್ಲಿಕ್ಕೆ 2 ಮಾತಿಲ್ಲ. ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅವರಿಬ್ಬರ ಕುಟುಂಬದಲ್ಲೂ ಭಾಳ ನೋವಾಗಿದೆ, ಭಾಳ ದುಃಖ ಆಗಿದೆ ಅವರಿಗೆ. ದೇವರು ಅವರಿಬ್ಬರು ದುಃಖವನ್ನು ಭರಿಸಿಕೊಂಡು ಶಕ್ತಿ ಕೊಡಲಿ, ಅವ್ರಿಗೆ ಚಿರಶಾಂತಿ ನೋಡಲಿ. ನಾನು ಇವತ್ತೇ ಇನಾಯತರು ಹೇಳಿದಾಗ ನಾನು ದೇಶಪಾಂಡೆ ಸಾಹೇಬ್ರೊಟ್ಟಿಗೆ ಹರಿಯಾಣದಲ್ಲಿದ್ದೆ. ಇವತ್ತು ಬೆಳಗ್ಗೆ ನಾನು ಹರಿಯಾಣದಲ್ಲಿ ಬಂದೆ. ಇನಾಯತರು ಹೇಳಿ ನಾನು ಹರಿಯಾಣ ಹೋಗ್ತಾ ಇದ್ದೆ, ದೇಶಪಾಂಡೆ ಭೇಟಿ ಮಾಡಿ ಹೋಗ್ತೀನಿ, ಎಷ್ಟೊಟ್ಟಿಗೆ ಬರ್ತೇವೆ ಗೊತ್ತು. ನಾನು ದೇಶಪಾಂಡೆ ಅವ್ರ ಗಮನ ತಂದಾಗ ನನ್ನ ಪರವಾಗಿ ಕೂಡ ಒಂದು ಸಂತಾಪ ಸೂಚನೆ ಮಾಡಿ ಅಂತ ಕೂಡ ಹೇಳಿದ್ದಾರೆ ಅವರು. ದೇವರು ಮಂಡ್ಯ ಸಾಹೇಬರು ದೇಶಪಾಂಡೆ ಅವರು ಭಾಳ ಆತ್ಮೀಯ ಸ್ನೇಹಿತರಾಗಿದ್ದರು. ಅವರು ಜನತಾದಳದಾಗ ಜನತಾ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಇಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿದ್ರು. ಕಡೆಗೆ ವೈಯಕ್ತಿಕ ಕಾರಣಗಳಿಂದ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಅದಕ್ಕಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ಭಾಳ ಒಳ್ಳೆ ಕೆಲಸ ಮಾಡಿದಂಥವ್ರು. ಅದಕ್ಕಾಗಿ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ದೇಶಪಾಂಡೆಯವ್ರ ಪರವಾಗಿ ನನ್ನ ಪರವಾಗಿ ಸಂತಾಪವನ್ನು ಸೂಚಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅವ್ರ ಕುಟುಂಬಕ್ಕೆ ಶಕ್ತಿ, ಈ ದುಃಖ ಕೊಡೋ ಶಕ್ತಿ ಕೊಡಲಿ ಅಂತ ದೇವರೇ ಬೇಡ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ. शुक्रिया जेडी नायक साहब। इसके बाद मैं श्रीधर नायक साहब से रिक्वेस्ट करता हूं कि वो एक 3 मिनट के अंदर अपनी बात खत्म करें। 3 मिनट्स। जनाब श्रीधर नायक ये भी हमारे भटकल के एक लीडर हैं और बहुत सोशल वर्कर कामों में, दूसरे कामों में हिस्सा लेते हैं। श्रीधर नायक साहब 3 मिनट के अंदर अपनी बात खत्म करेंगे। ಎಲ್ರಿಗೂ ನಮಸ್ಕಾರ. ಈಗಾಗಲೇ ಗೊತ್ತಿರುವ ಹಾಗೆ ನಮಗೆ ಇವತ್ತಿನ ದಿವಸ ಭಾಳ ದುಃಖ ಆಗ್ತಾ ಇದೆ. ಮೋತಿಶಂ ಸಾಹೇಬರು ನಮ್ಮೊಂದಿಗೆ ಇಲ್ಲ. ಅವರ ವ್ಯಕ್ತಿತ್ವ ನಮಗೆ ವರ್ಣಿಸಲಿಕ್ಕೆ ಅಸಾಧ್ಯ, ಅಷ್ಟು ಅವರ ವ್ಯಕ್ತಿತ್ವ ಇತ್ತು. ಅವರು ಭಟ್ಕಳದಲ್ಲಿ ಮಂಡ್ಯ ಸಾಹೇಬರಲ್ಲಿ ಹೆಸರುವಾಸಿಯಾಗಿದ್ದರು. ನಾನು ಹೇಳುವುದಿಷ್ಟೇ, ಈಗ ನಮ್ಮ ದೇಶದಲ್ಲಿ
ಅವರ ಕಲ್ಪನೆ ಹೇಗಿತ್ತು ಕೇಳಿದ್ರೆ, ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವ ರೀತಿ ನಾವು ಒಟ್ಟಾಗಿ ಇದ್ದೇವೆ ಅದೇ ರೀತಿ ಅವರು ನಮ್ಮ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದವಾಗ ಅವರ ಮೈಂಡ್ಸೆಟ್ ಹೇಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಈ ಒಂದು ಬ್ಯಾಂಕಿನಲ್ಲಿ ಒಗ್ಗಟ್ಟಾಗಿ ಈ ಕೆಲಸ ಮಾಡಬೇಕು, ಅವರಿಗೆ ಇದರಿಂದ ನಮ್ಮ ಬ್ಯಾಂಕು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಅವರ ಮನೋಭಾವನೆ ಇತ್ತು. ಆ ದಿಶೆಯಲ್ಲಿ ಅವರು, ನಾನು ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮಂಡ್ಯ ಸಾಹೇಬ್ರಂದರೆ ಅರ್ಬನ್ ಬ್ಯಾಂಕ್. ಅರ್ಬನ್ ಬ್ಯಾಂಕಿನ ಹೆಸರು ಯಾವಾಗ ಇರ್ತದೆಯೋ ಅಲ್ಲಿವರೆಗೂ ಮಂಡ್ಯ ಸಾಹೇಬ್ರ ಹೆಸರು ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆಯೇ ಅವರು ರಿಕ್ಷಾ ಯೂನಿಯನ್ ಅಧ್ಯಕ್ಷರಾಗಿದ್ದಾಗ ನಾವು ಭಾಳ ಸಣ್ಣವರಿದ್ದರು. ಅವರು ಎಲ್ಲ ರಿಕ್ಷಾ ಡ್ರೈವರಿಗೆ ಹಾಗೂ ಜನಸಾಮಾನ್ಯ ಬಡವರಿಗೆ ಭಾಳ ಹೆಲ್ಪ್ ಮಾಡ್ತಾಯಿದ್ರು. ಹಾಗೆಯೇ ಇನ್ನೊಂದು ವಿಷಯದಲ್ಲಿ ಅವರು ಮೇಲುಗೈ ಆಗಿದ್ದರು. ಏನು ಹೇಳಿದ್ರೆ, ಯಾವುದೇ ಒಂದು ಭಟ್ಕಳದಲ್ಲಿ ಕೋಮು ಏನಾದರೂ ಸಂಘರ್ಷ ಆದರೆ ಅವರು ಮುಂದೆ ನಿಂತು ಕೋಮು ಸೌಹಾರ್ದತೆಯಲ್ಲಿ ಅವರು ಮುಂಚೂಣಿಯಲ್ಲಿರ್ತಿದ್ರು. ಹಾಗೆಯೇ ಡಾಟಾ ಇರ್ಷಾದ್ ಸಾಹೇಬರು ಸಹ ನನ್ನ ಗೆಳೆಯರು ಹೌದು. ಅವರಿಬ್ಬರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ನೀಡಲಿ ಅಂತ ಕೋರ್ತಾ ಅವಕಾಶ ಕೊಟ್ಟಕ್ಕೆ ನನಗೆ ಎಲ್ಲರಿಗೂ ವಂದಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. थैंक्स श्रीधर नायक साहब. इसके बाद मैं जनाब मौलाना मोहम्मद जाफ़र फ़कीबा नदवी साहब से रिक्वेस्ट करता हूं कि वो 3 मिनट के अंदर अपनी बात ख़त्म करेंगे. मौलाना जाफ़र साहब हमारे अंजुमन डिग्री कॉलेज में अरबी के प्रोफेसर हैं, BBA और अंजुमन डिग्री कॉलेज में. बिस्मिल्लाह अल्हम्दुलिल्लाह वस्सलातु वस्सलामु अला रसूलिल्लाह व अला आलिहि व सहबिहि मन वाला. वक्त बहुत कम है. मोहतरम बुजुर्गों, दोस्तों, स्टेज पर तलवा अफरोज मेहमानान, हमने दोनों शख्सियात के बारे में बहुत सी चीज़ें सुनी. इन दोनों शख्सियात में कॉमन एडजेक्टिव्स जो हैं उसमें हमने देखा कि दोनों के अंदर दिल की सफाई, साफ दिल आदमी, दिल में कुछ न रखने वाले आदमी, दोनों डॉक्टर इरशाद साहब भी और जनाब मंडे साहब भी साफ दिल आदमी थे. किसी से न डरने वाले, हक बात खुलकर रखने वाले, डंके की चोट पर अपनी बात पेश करने वाले फर्द थे. दूसरी बात हमने देखी, दोनों के अंदर कोई भी बात पेश करते थे तो हंसी मजाक के अंदाज में सामने वाले को तकलीफ भी नहीं होती थी, अच्छे अंदाज में रखते थे, हंसते हुए मुस्कुराते हुए मीठे अंदाज में नक़द करते थे, माशरे पर क्रिटिसाइज भी करते थे तो अच्छे अंदाज में हंसी मजाक के अंदाज में दोनों पेश करते थे. और हमने देखा कि दोनों माशाअल्लाह हिंदू भाई और हमारे मुसलमान भाई दोनों में माशाअल्लाह मशहूर हैं. दोनों चाहते हैं, आज हमारे हिंदू बिरादरान की यहाँ पर शिरकत बताती है कि दोनों को उनसे मोहब्बत थी, हिंदू भाइयों को भी और मुसलमान भाइयों को भी बड़ी तादाद में इस वक्त उन्होंने शिरकत की. दोनों में अच्छी हमने देखी कॉमन यानी एडजेक्टिव्स, दोनों उलमा की इज्जत करते थे. उलमा का एहतराम, उलमा का अदब, उलमा से मोहब्बत दोनों को थी. डॉक्टर इरशाद के बारे में मैं कहता हूँ कि उलमा में सबसे ज़्यादा मोहब्बत हमारे मौलाना अब्दुल बारी रहमतुल्लाह अलैह, सब उलमा से मोहब्बत थी, लेकिन मौलाना अब्दुल बारी रहमतुल्लाह अलैह से हद दर्जा मोहब्बत थी. और सियासी फील्ड में जो लोग थे उनमें हमारे शाह मंदरी इनायतुल्लाह साहब से उनको बहुत मोहब्बत थी. बार बार कहते थे कि इनका सियासी कद इनका बुलंद होना चाहिए, इनको आगे बढ़ना चाहिए. जो खला यसम आया के बाद और जो काकू शमशुद्दीन के बाद जो खला आ रहा है उसको हमारे इनायतुल्लाह साहब इंशाल्लाह पूरा करेंगे, ये बार बार कहते थे. तो दोनों के अंदर कामन खासियत उलमा की मोहब्बत, उलमा का एहतराम, यानी माशरे पर नक़द करना, डंके की चोट पर हक बात कहना. और दोनों माशाअल्लाह यानी खल्क़ खुदा की खिदमत, हदीस में आता है अल-खल्क़ु अयालुल्लाह, मखलूक खुदा खुदा का परिवार है और खुदा के परिवार में सबसे महबूब शख्स वो है जो मखलूक की खिदमत करने वाला, मखलूक के काम आने वाला, ये सबसे बेहतरीन शख्स है. तो दोनों, इसलिए देखिए दोनों आदमी दुनिया में पैदा होते हैं, माँ के पेट से पैदा होते हैं, मादरजात पैदा होते हैं, कुछ हाथ में लेकर नहीं आते.
आने के बाद कुछ अपने अंदर सिफात पैदा करते हैं, इसलिए कहते हैं, अरबी में कहते हैं कद्र कीमत कुल्ल इम्रिइन मा युहसिनु, आदमी की कीमत उस वक्त होती जब वो कुछ काम कर दिखाता है। दोनों ने माशरे में बहुत कुछ काम किया खिदमत खल्क के जरिए से। वक्त बहुत कम है, मैं इस वक्त यानी जनाब इनायतुल्लाह शाबनी साहब का भी मशकूर हूँ और अतीक साहब का भी मशकूर हूँ कि इस मौके पर उन्होंने कुछ बातें कहने का मौका दिया। वाखिर दावाना अल्हम्दुलिल्लाह रब्बिल आलमीन। शुक्रिया मौलाना जाफ़र साहब। अल्हम्दुलिल्लाह बहुत सारी बातें आई हमारे मोहतरम मोहम्मद साहब के ताल्लुक़ से और डाटा इरशाद साहब के ताल्लुक़ से भी। डाटा इरशाद साहब एक बहुत अच्छे सोशल वर्कर थे, हमारे भी काफ़ी करीबी थे और भटकल की यहाँ की जो समाजी खिदमत थे उसमें भी उन्होंने हत्तल मकदूर कोशिश की है। बस हमारा प्रोग्राम बिल्कुल एंड की तरफ जा रहा है, करीबुल ख़त्म है। मैं जनाब इनायतुल्लाह शाबंदरी साहब जिन्होंने आज इस प्रोग्राम को ऑर्गेनाइज़ किया, उनके इनायतुल्लाह शाबंदरी फ़ैन क्लब की तरफ से ऑर्गेनाइज़ किया गया है, लेकिन उसके मुतहर्रिक इनायतुल्लाह शाबंदरी साहब ही है। उनके दिमाग में बात आई कि इस तरह का एक प्रोग्राम रखा जाए और अल्हम्दुलिल्लाह यहाँ पर हमारे हिंदू भाई भी काफ़ी तादाद में शरीक हैं। बहुत खुशी होती है और इस बात से पता चलता है कि मोहतरम साहब कितने मकबूल लीडर थे। अगर रमज़ान का महीना नहीं होता तो हमारे बहुत सारे लोग यहाँ पर शरीक होते। इनायतुल्लाह शाबंदरी साहब के लिए एक्सेप्शन ये है कि वो 10 मिनट अपना खुतबा सदारत पेश करेंगे। 10 मिनट के अंदर तमाम बातों को वो समेटने की कोशिश करेंगे। मैं जनाब इनायतुल्लाह शाबंदरी साहब से गुजारिश करता हूँ कि वो 10 मिनट के अंदर अपना सदारती खुतबा यहाँ पर पेश करें। जनाब इनायतुल्लाह शाबंदरी साहब। औज़ुबिल्लाहि मिनश्शैतानिर्रजीम, बिस्मिल्लाहिर्रहमानिर्रहीम। डेस्क पे बैठे हुए तमाम हजरात और दोस्तों और भाइयों, अस्सलाम वालेकुम रहमतुल्लाहि व बरकातहू। आज हमें एक ताज़ीती जलसा के लिए हम लोग यहाँ पे जमा हुए हैं। हमारे मोहतरम साहिब भाव और हमारे दोस्त इरशाद डाटा साहब। बहरहाल मैं बात करने से पहले आपको ये बात कहूँगा, और एक 2-4 आदमी बात करने वाला है इंशाल्लाह। उसके बाद टाइम पे हम लोग ख़त्म करेंगे और एक ऐलान करेंगे कि इफ्तारी का इंतजाम किया हम लोग। न इफ्तारी पार्टी नहीं है, न इफ्तारी उठाना अಲ್ಲ, बस ಇಫ್ತಾರಿ ಮಾಡಲಿಕ್ಕೆ ನಾವು ಖಜೂರ್ ಮತ್ತು ಒಂದು ಶರ್ಬತ್ ತಗೊಂಡು ಬಂದಿದ್ದೆ ಅಷ್ಟೇ. ದಯವಿಟ್ಟು ನೀವು ಕೂತ್ಕೊಳ್ಬೇಕು ಮತ್ತು ಜನರಿಗೆ ತೊಂದರೆ ಆಗುವುದಾ ಕೂಡಿ ಸೀದಾ ಡೈರೆಕ್ಟ್ ಮಸ್ಜಿದ್ನಲ್ಲಿ ಹೋಗಿ ನಂತರ ನಾವು ಪ್ರೋಗ್ರಾಮ್ ಫಿನಿಶ್ ಮಾಡ್ತೀವಿ. ಈಗ ಸಾಕಷ್ಟು ಜನ ಮಾತಾಡಿದ್ದೀವಿ. ಈಗ ನಿಮ್ಗೆ ಗೊತ್ತುಂಟು, ಈಗ ಸಾಹೇಬರು ನಮ್ಮ ಮಂಡ್ಯ ಸಾಹೇಬ್ರ ಬಗ್ಗೆ ಸಾಕಷ್ಟು ಜನ ಒಳ್ಳೆ ಹೇಳಿದರು. ಅವರು ಮಡ್ರಾಸ್ನಿಂದ ಬೊಮ್ಮನಿಂದ ಎಲ್ಲ ಕಲ್ತು ಭಟ್ಕಲ್ನಲ್ಲಿ ಬಂದ ನಂತರ ಅವರು ಏನೇನು ಮಾಡಿದ್ರು ಅಂತ ಎಲ್ಲ ಒಂದು ಪಾರ್ಟ್ಸ್ ಅಂಗಡಿ ಹಾಕಿದ್ವಿ ಅಲ್ಲಿ ಮಾರಿಕಟ್ಟ ಗೆದ್ದೆಗೆ, ಅಲ್ಲಿ ಎದುರಿಗೆ ಸಣ್ಣ ಅಂಗಡಿ ಇತ್ತು ಅವ್ರದ್ದು. ಆವಾಗ ರಿಕ್ಷಾ ಯೂನಿಯನ್ ಲೀಡರ್ಶಿಪ್ನಲ್ಲಿ ಮೇನ್ ಬಂತು. ಯೂನಿಯನ್ ಲೀಡರ್ ಫಸ್ಟ್ ಆಗಿದ್ದದು ನಮಗೆ ಸರಿಯಾಗಿ ಗೊತ್ತುಂಟು. ಅವರೇ ಲೀಡರ್ಶಿಪ್ ಮಾಡಿ ರಿಕ್ಷಾ ಯೂನಿಯನ್ ಮಾಡಿ ಈ ಸಾಕಷ್ಟು ಜನಗೆ ರಿಕ್ಷಾ ಲೋನ್ ಕೊಟ್ಟು ರಿಕ್ಷಾ ಯೂನಿಯನ್ಗೆ ಬೆಳೆಸುವರು ಅವರ ಮಂಡ್ಯ ಸಾಹೇಬರು ಮೇನ್. ಅದ ನಂತರ ಬಾಕಿ ಎಲ್ಲ ಬ್ಯಾಂಕ್ ಆಯಿತು. ಯಾರು ಬ್ಯಾಂಕ್ ಲೋನ್ ಕೊಡಲಿಕ್ಕೆ ಹೆದರ್ತದೆ. ಆವಾಗ ಎಷ್ಟು ಕೊಡಲಿಕ್ಕೆ ಅಷ್ಟು ಇವರು ಸ್ವಲ್ಪ ಡೈರಿ ಇತ್ತಲ್ಲ, ಸ್ವಲ್ಪ ಡೈನಮಿಕ್ ಫಿಗರ್ ಇತ್ತು. ಹೋಗ್ರಿ ಹೋಗಿ ಮುಂದೆ ಗೋ ಹೆಡ್ ಅಂತ ಹೇಳಿಬಿಡಿ, ಎಲ್ಲ ಮುಂದೆ ಹೋಗ್ಬಿಟ್ಟು ಪಟಾಪಟ್ ಮಾಡಿಬಿಟ್ಟು ಸಾಕಷ್ಟು ರಿಕ್ಷಾ ಇನ್ನೊಂದು ಬೆಳೆಸೋದು ಮೇನ್ ಮೂಲ ಕಾರಣ ಅವರು. ಅದ ನಂತರ ನಮ್ಮ ಇವರು ವೆಂಕಟೇಶ್ ಅಣ್ಣ ಏನು ಕೆ ಎನ್ ನಾಯ್ಕ್ ಅವರಿಗೆ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಭಾರಿ ಡೈನಮಿಕ್ ಲೀಡರ್. ಅವರು ಇದ್ದಾರಪ್ಪ, ಅವರು ಆರಾಮಿಲ್ಲ ಮನೆಯಿಂದ ಇದ್ದಾರೆ. ಅವರು ನೆನಪು ಬರ್ತಾರೆ ನಮಗೆ. ರಿಕ್ಷಾ ಇನ್ನೊಂದು ಲೀಡರ್ ಅಂದರೆ ಈ ಮಂಡ್ಯ ಸಾಹೇಬರು ಮತ್ತು ಕೆ ಎನ್ ಅಷ್ಟು ಪವರ್ಫುಲ್ ಮತ್ತು ಅಷ್ಟು ಗಟ್ಟಿ ವ್ಯಕ್ತಿ ಇತ್ತು ಅದು. ಬಟ್ ಅವ್ರು ಆದ ನಂತರ ಅದು ಆಗಿ ಮುಂದೆ ಹೋಗಿ ನಮ್ಮ ಎಲ್ಲರ ಪಾರ್ಟಿನಲ್ಲಿ ಅವರು JDSನಲ್ಲಿ ಇತ್ತು. ಅದು ಒಂದು ಖುಷಿ ಪಡೋ ವಿಷಯ ಅಂದರೆ ನಾವೆಲ್ಲ ಮೊದಲೇ JDSನಿಂದ ಬಂದಿದ್ದ ಅವ್ರ ಕಾರಣ. ಅವರು ಕಾಂಗ್ರೆಸ್ ಪಾರ್ಟಿಗೆ ಅವಾಗೇ ಆಗುವುದಿಲ್ಲ ಅವ್ರಿಗೆ. ನೀವು ಬೇಜಾರು ಮಾಡಬೇಡ ಮತ್ತೆ ವೆಂಕಟೇಶ್ ನಾಯ್ಕರೇ, ನಾವೀಗ ಕಾಂಗ್ರೆಸ್ನಲ್ಲಿ ಸೇರಿದ್ರಿ. ಬಟ್ ಆದರೆ ಅವರು JDSನಲ್ಲಿ ನಮಗೆಲ್ಲ ತೊಗೊಂಡು ದೇಶಪಾಂಡೆಗೆ ದೇವೇಗೌಡ ಬಾರಿ ಹತ್ತಿರ ಅವ್ರ ಮನೆಯಲ್ಲಿ ಬಂದು ಬೆಡ್ರೂಮ್ನಲ್ಲಿ ಮಲಗಿದ್ರು ದೇವೇಗೌಡರು. ದೇಶಪಾಂಡೆ ಇವತ್ತು ನಾವು ನಿನ್ನಾಗ ಮಾತಾಡೋ ಅವ್ರು ಹೇಳು 3 ದಿವಸ ಮುಂಚೆ ಹೇಳಿದ್ರೆ ನಾವು ಡೈರೆಕ್ಟ್ ಹಲ್ಲೆಯದು ಪ್ರೋಗ್ರಾಮ್ ಹಾಕೋದಿಲ್ಲ ಅಂತ ಭಟ್ಕಲ್ನಲ್ಲಿ ಬರ್ತಿದ್ದಂತ. ಅವರು ಅಷ್ಟು ಬೇಜಾರಾಯ್ತು ಅಂತ ಕಡೆಗೆ ರೌನಕ್ ನಂಬರ್ ಕೊಡಿ ಅಂತ ಅವರು ಮಾತಾಡ್ತಂತ ಕಡೆಗೆ ಕರ್ಕಿಯವರು ನೀವು ಮೊನ್ನಾಗಿ ಮಾತಾಡಿದಂತೆ ಅವ್ರು ಭಾರಿ ಅವ್ರಿಗೆ ಬೇಜಾರಾಯಿತು. ಅವ್ರ ಜೊತೆ ನಾವು ಕೂಡ ಇರ್ತೀವಿ. ನಾವು ಚೆನ್ನಾಗಿ ಹೋಗಿ ಇವರು ಮಂಡ್ಯ ಸಾಹೇಬ್ ಜೊತೆ ಯಾರು ದಾಮು ಗರ್ಡಿಗರ್ ಜೊತೆ ಮೇನ್ ಕರ್ಕಿ ಏನು ಕಡಿಮೆ ಇಲ್ಲ. ಅವ್ರು ನೋಡಲಿಕ್ಕೆ ಚೆನ್ನ ಉಂಟು, ಭಾರಿ ಡೈನಮಿಕ್ ಲೀಡರ್ ಅವರು ಕರ್ಕಿ ಮೋಗಿರೋರು. ಮತ್ತು ಮಂಡ್ಯ ಸಾಹೇಬರು ಇವರು ಎಕ್ದಮ್ ಒಂದು ಜೋಡಿ. ಮತ್ತು ನಮ್ಮ ಭದ್ರೇಶ್ವರ್ ಮಾಲಿಮ್ ಅವರು ಮತ್ತು ನಮ್ಮ ದಾಮು ಗರ್ಡಿಕರ್ ಅವ್ರಿಗೇನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಜೋಡಿತ್ತು. ಅದು ಅವಾಗ ನಾನು ಸ್ವಲ್ಪ ಚೆಂದ ಅವ್ರಿಗೆ ಕರೆಕ್ಟಲ್ಲ ಎಮ್ಮನ್ನಾಗಿಲ್ಲ, ಎಮ್ಮನ್ನ ಪೊಲಿಟಿಕ್ಸ್ ಇರಲಿಲ್ಲ. ಆದರೆ ಎಲ್ಲ ಹಿಂಗೆ ನಾವು JDSನಲ್ಲಿ ಬೆಳೆಸಿ
ಅದು ಬಂದ ನಂತರ ನಾವು ಎಲ್ಲರೂ ಕೆಲಸ ಈಗ ಹೌದು ನ್ಯಾಷನಲ್ ಹೈವೇಗೆ ನಮ್ಮ ರಾಜೇಶ್ ನಾಯ್ಕ್, ನಾನು ಕೂಡ ಅವರು ರಾಜೇಶ್ ನಾಯ್ಕ್, ನಾವು ಮಂಡ್ಯ ಸಾಹೇಬರು, ಜೆ.ಡಿ. ನಾಯ್ಕ್, ನಾವೆಲ್ಲ ಡೆಲ್ಲಿ ಹೋಗಿದ್ದೀವಿ. ಅವರು ಪ್ರತಿ ಕೆಲಸ ಯಾವುದು ಊರ ಕೆಲಸಕ್ಕೆ ಅವರು ಡೈರಿಂಗ್ನಲ್ಲಿ ಮುಂದೆ ಬಂದು ಕೆಲಸ ಮಾಡ್ತಿದ್ದು, ಎಲ್ಲ ಸಪೋರ್ಟ್ ಮಾಡ್ತಿದ್ದು. ಅದ ನಂತರ ನೀವು ಮರಿಬಹುದು, ಯಾರು ಹೇಳಲಿಲ್ಲ ಅಂತಾರೆ. ಅವರು ಹಾಸ್ಪಿಟಲ್ ಎಲ್ಲ ಬಂತು. ಅವರು ಶಿಫಾ ಹಾಸ್ಪಿಟಲ್ ಮಾಡೋದು, ಅವರು ಶಿಫಾ ಹಾಸ್ಪಿಟಲ್ಗೆ ಫೌಂಡರ್ ಅವರು. ಕಾರ್ಗಜನಲ್ಲಿ ಉಂಟು, ಈಗೇನು ಬಿಲ್ಡಿಂಗ್ ಉಂಟು ಅಲ್ಲಿ ಕಪಡ ಬೇಗ್ ಅಂತ, ನಿಮಗೆಲ್ಲ ಗೊತ್ತುಂಟು. ಶಿಫಾ ಒಂದು ಡಾಕ್ಟರ್ ಲಕ್ಷ್ಮೀಬಾಯಿ ಅಂತ, ಬಾಕಿ ಎಲ್ಲ ಎಷ್ಟು ಕಡಿಮೆನಲ್ಲಿ ಕೆಲಸ ಆಗ್ತಿತ್ತು, ಏನು ದುಡ್ಡು ಕಡಿಮೆ. ಅವರೆಲ್ಲ ನಾಗರ್ ಪಡ್ಡರ್ ಅವರು, ನಮ್ಮ ಸೈಯದ್ ಮದೀನ್ ಬರ್ಮಾ ಅವರು ಇವತ್ತು ಬರೋದಿತ್ತು, ಬರಲಿಲ್ಲ ಅವರು. ಮಲ್ಲಿಂ ಮದರಸನ್, ಶಫುನಾ ಮಮುಸೇನ್, ಅಬ್ದುಲ್ ಅಲೀಂ ಲಂಕಾ, ಫಾರೂಕ್ ಸಾಬಂದ್ರಿ ಅವರೆಲ್ಲ ಒಂದು 4-5 ಜನ, ಜಾಸ್ತಿ ಜನ ಇಲ್ಲ. ಅವರು 150 ಜನಕ್ಕೆ ತಗೊಂಡು ಮಾಡಲಿಲ್ಲ. ಅವರು 5-6 ಜನರಿಗೆ ಬಡವರಿಗೆ ಎಲ್ಲರಿಗೆ ಅನುಕೂಲ ಆಗಬೇಕಾದ ಸಣ್ಣ ಹಾಸ್ಪಿಟಲ್ ಮಾಡಿ ಶಾರ್ಟ್ ಆ್ಯಂಡ್ ಸ್ವೀಟ್ ಎಲ್ಲ ಡೆಲಿವರಿ ಎಲ್ಲ 100% ಅಲ್ಲೇ ಆಗ್ತಿತ್ತು. ಇದೆಲ್ಲ ಮರೀಲಿಕ್ಕೆ ಆಗುವುದಿಲ್ಲ ಇದು. ಯಾಕೆ ದೊಡ್ಡ ಹಾಸ್ಪಿಟಲ್ ಈಗೆಲ್ಲ ಗೊತ್ತುಂಟಲ್ಲ, ಹಾಸ್ಪಿಟಲ್ ಹೌದು, ಅದು ಚೆಕಪ್ ಇದು ಚೆಕಪ್, ಕಡೆಗೆ 50-60 ಬಿಲ್ ಬರೋದು. ಅವಾಗ ಹಂಗಲ್ಲ, 1,000-2,000 ಮಕ್ಕಳೇ ಅಲ್ಲಿಂದು ಫಿನಿಶ್. ಅವಾಗ ಅದು ಮಾಡಿದ್ರೆ ಮಂಡ್ಯ ಸಾಹೇಬರು ಹಾಸ್ಪಿಟಲ್ ಮಾಡಿದ್ರೆ ನಿಮ್ಮ ತಲೆಗೆ ಇರಲಿ ಅಂತ ನಾನು ಹೇಳಿದ್ದೀನಿ. ಮತ್ತು ಆದರೆ ಆರ್.ಎನ್. ಶೆಟ್ಟಿ ದೊಡ್ಡ ವ್ಯಕ್ತಿ, ಅವರು ಉದ್ಯೋಗರು, ಅವರು ಭಾರಿ ಆತ್ಮೀಯರು. ಅವರು ಇನ್ನೊಂದ್ಸಲ ಸೂಚನೆಗೆ ಇವರು ಕೇಳ್ತಿದ್ರು, ಅವ್ರ ಹತ್ರ ಇವರು ಮಾತಾಡ್ತಿದ್ರು. ನಾನು ಪೊಲಿಟಿಕ್ಸ್ನಲ್ಲಿ ಏನಿದ್ರು ನಾವು ಸಲಹೆ ಸೂಚನೆಗಳು ಮಂಡ್ಯ ಸಾಹೇಬ್ರ ಹತ್ರ ಮಾತಾಡಿ ಅವ್ರ ಹತ್ರ ಅಭಿಪ್ರಾಯ ತೊಗೊಂಡು ಮುಂದೆ ಹೋಗೋದು. ಆದರೆ ಅವರು ಹೇಳಿದಲ್ಲ, ಯಾರು ಅವರು ಈ ರಾಜೇಶ್ನ ಹೇಳಿದ್ರು, ಅವರು ನಮ್ಗೆ ಹೊತ್ತೆ ಬೇಡ, ಕೆಲಸ ಮಾಡೋದು ನಾವು ಹಿಂದೆ ಇರ್ತೇನೆ, ನೀವು ಮುಂದೆ ಹೋಗಿ. ಅವ್ರು ಡೈಲಾಗ್ ಅದು ಇವ್ರು ರಾಜೇಶ್ ಹೇಳಿದ್ರು ಮಾತು ಕರೆಕ್ಟ್, ಸತ್ಯ ಮಾತಾಡೋದು. ನೀವು ಹೋಗಿ ಮುಂದೆ ಕೆಲಸ ಮಾಡಿ, ಏನಿದೆ ನಾವಿದ್ದೀವಿ, ಒಂದು ಧೈರ್ಯ ಕೊಡ್ತಿತ್ತಲ್ಲ, ಆ ಧೈರ್ಯಗೆ ನಾವು ಮೆಚ್ಚಬೇಕು. ಇಂತೆಲ್ಲ ನಂತರ ಅವರು ಅರ್ಬನ್ ಬ್ಯಾಂಕ್ ಎಂಟ್ರಿ, ಜನ ಏನು ತಿಳ್ಕೊಂಡ್ರೆ ಅರ್ಬನ್ ಬ್ಯಾಂಕ್ ಫಸ್ಟ್, ಅರ್ಬನ್ ಬ್ಯಾಂಕ್ ನಂತರ ಅವರು ಫಸ್ಟ್ ಇದೆಲ್ಲ ಕೆಲಸ ಮಾಡಿ ಅರ್ಬನ್ ಬ್ಯಾಂಕ್ ಎಂಟ್ರಿ ಆದ ನಂತರ ಅರ್ಬನ್ ಬ್ಯಾಂಕ್ ಸುಧಾರ ಆಯಿತು, एकदम ಪವಿತ್ರ. ಏನಿಲ್ಲ, ಅರ್ಬನ್ ಬ್ಯಾಂಕ್ ಓಲ್ಡ್ ಫಾರೂಕಿ ಪಳ್ಳಿ ಹತ್ರ ಗಣಪ ಅಂಗಡಿ ಎದುರಿಗೆ ಅರ್ಬನ್ ಬ್ಯಾಂಕ್ ಇತ್ತು. ಅಲ್ಲಿಂದ ಹೊಸ ಬಂದು 9 ಶಾಖೆ ಇತ್ತು. ಎಷ್ಟು ಶಾಖೆ ನಾವು ಫಾಸ್ಟ್ ಹೇಳ್ತೀವಿ, ನೀವು ಗಡ್ಬಡ್ ಮಾಡಬೇಡ. ಮತ್ತು ಬಾಕಿ ಜನ 3-4 ಜನ ಇದ್ದಾರೆ. ಎಷ್ಟು ಜನಕ್ಕೆ ನೌಕರಿ ಸಿಕ್ತು. ನೌಕರಿನಲ್ಲಿ ಗೊತ್ತುಂಟು ನಿಮಗೆ, ನಾವು ಯಾರು ಹೆಸರು ಹೇಳಬೇಡ, ಸಾಕಷ್ಟು ನೌಕರಿ, ಎಲ್ಲ ನೌಕರಿ ಫ್ರೀ. ₹1 ಯಾರ ಹತ್ರ ಲಂಚ ತಗೊಳ್ಳಿಲ್ಲ. ಇನ್ನೂ ಯಾರು ತಗೊಳ್ಳಿ ನಮಗೆ ಸಾಬೀತು ಮಾಡಿ ನೀವು. ಈಗ ಏನಾಗಿದೆ ಕಟ್ಟಿ 5 ಲಕ್ಷ 10 ಲಕ್ಷ ಎಲ್ಲ ಶುರು ಆಗಿದೆ ಅರ್ಬನ್ ಬ್ಯಾಂಕ್ನಲ್ಲಿ. ಅದನ್ನೇ ಹೇಳ್ತೇನೆ, ನಮ್ಮ ಹತ್ರ ಸುಬುದುಂಟು. ಅಷ್ಟು ನಾವು ಇಂಥ ಹೇಳುದು, ನಾವು ಸೀರಿಯಸ್ಲಿ ಹೇಳ್ತುಂಟು. ಈಗ ಮೊನ್ನೆ ಹೊಸ ಬಾಡಿ ಬಂದಿದೆ, ದೇವರು ಒಳ್ಳೆಯಾಗಲಿ. ಅವರು ಒಳ್ಳೆ ಬಾಡಿ ಬಂದರೆ ನಮ್ಮ ಸಾಯಿಮಾನ್ ಮತ್ತು ಇವರು ನಮ್ಮ ಲಿಮಾ ಮತ್ತು ನಮ್ಮ ಹಳೆ ಒಂದು ಎಕ್ಸ್-GM ಶಂಭು, ಸುಮಾರು ಜನ ಒಳ್ಳೊಳ್ಳೆ ಬಂದಿದೆ. ಮುಂದೆ ಒಳ್ಳೆಗೆ ತಗೊಂಡು ಹೋಗು. ಇದೆಲ್ಲ ವಿಟಮಿನ್ ಕೆಲಸ ಮಾಡಬೇಡ್ರಿ. ನಾವು ಮೊದಲೇ ಒಳ್ಳೆ ಜನ ಮಾಡಿದ್ದು ಬ್ಯಾಂಕ್, ಅದು ನೀವು ಒಳ್ಳೆ ರೀತಿ ತಗೊಂಡು ಹೋಗಿ ಬ್ಯಾಂಕ್. ನಾವೆಲ್ಲ ಇದ್ದೇವೆ ನಿಮ್ಮ ಸಪೋರ್ಟ್ನಲ್ಲಿ. ಆದರೆ ಅಂತ ಎಲ್ಲ ಕೆಲಸ ಲಂಚ್ ಮಾಡು, ಲೋನ್ ತಗೊಂಡಿಗೆ ದುಡ್ಡು, ಲೋನ್ ಸೆಟಲ್ ಮಾಡೋಕ್ಕೆ ವಿಟಮಿನ್, ಇದು ಏನ್ರಿ ಇದು? ಮಂಡ್ಯ ಸಾಹೇಬ್ರಿಗೆ ನೀವು ನೋಡಿಗೆ, ಮಂಡ್ಯ ಸಾಹೇಬ್ರು ಯಾವ ರೀತಿ ಕೆಲಸ ಮಾಡಿದ್ರೆ ಅದಕ್ಕೆ ಫಾಲೋ ಮಾಡಿ. ನಿಮಗೆ ಎಂತ ಬೇಡ. ಮತ್ತೆ ನಾವು ಬ್ಯಾಂಕ್ ಎಲ್ಲಿ ಒಳಗೆ ಹೋಗ್ತಿದ್ರೆ ನೋಡಿ ನೀವು. ಈಗ ಒಂದು 10,000% ಲೋನ್ ಸಿಗ್ಲಿಕ್ಕೆ ಆಗೋದಿಲ್ಲ, ಅದು ಬೇಜಾರಾಗ್ತದೆ ನಮಗೆ. ಅಲ್ಲ, ಕೋಟ್ಯಾನುಗಟ್ಟಲೆ ವ್ಯವಹಾರ ಉಂಟು, 400-500 ಕೋಟಿ ದುಡ್ಡು ಉಂಟು ಬ್ಯಾಂಕ್ನಲ್ಲಿ. ಬ್ಯಾಂಕ್ ಏನು ಕಡಿಮೆ ಇಲ್ಲ ನಮ್ಮದು. ಆದರೆ ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಹೊಸ ಬಂದು ನಮ್ಮ ಖಾಲಿ ಸಾಹೇಬ್ರಿಗೆ ಕರೆದಿದ್ದೀವಿ, ಇವತ್ತು ಬರಲಿಲ್ಲ ಅವರು. ಸಾಕಷ್ಟು ಜನ ಕರೆದಿದ್ದೀವಿ ಇಲ್ಲ. ಇದೆಲ್ಲ ಗೊತ್ತಾಗಿ ನೀವು ಸುಧಾರಿಸಿ, ಹೊಸ ಬಾಡಿ ಬಂದಿದೆ, ಅವರಿಗೆ ನಾವು ಶುಭಾಶಯ ಕೊಡ್ತೀವಿ. ಹೊಸ ಬಾಡಿ ಹೊಸ ಹುಮ್ಮಸ್ನಲ್ಲಿ ಕೆಲಸ ಮಾಡಿ, ವಿಟಮಿನ್ ಕೆಲಸ ಮಾಡಿ, ಚಲೋ ಕೆಲಸ ಮಾಡಿ. ಒಳ್ಳೆ ಹಿಸಾಬ್ ಉಂಟು ಇಲ್ಲಿ, ಒಳ್ಳೆ ಕೆಲಸಗಾರ ಉಂಟು, ಮುಂದೆ ಹೋಗಬೇಕು ಅಂತ ಹೇಳಿದ್ರು. ಇಷ್ಟೆಲ್ಲ ಮತ್ತೆ ನಾವು ಹೇಳುವುದಿಲ್ಲ, ಬಾಕಿ ಎಲ್ಲ ಜನ ಕೆಲಸ ಮಾಡ್ಕೊಂಡು ಬಾರಿ ಎಲ್ಲ ಒಳ್ಳೆಯದಿಗೆ ಹೆಲ್ಪ್ ಮಾಡಿದ್ದಾರೆ ಅವರು. ಸಾಕಷ್ಟು ಜನ ಹೇಳುವುದು ಮಾತು ನಾವು ಮಾಡುವುದಿಲ್ಲ. ನೌಕರಿ ಅಂತ ಹೇಳಿದ್ವಿ. ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅವರು. ಒಂದು ಬ್ಯಾಂಕ್ನಲ್ಲಿ ಹೋಗಿದ್ರೆ ಎಲ್ಲ ಸ್ಟಾಫ್ನ ಅವರಿಗೆ ಇರುತ್ತೆ. ಯಾಕೆಂದರೆ ಈಗೇನು ಅವರು ಇಲ್ಲಾಂದ್ರು ಮಂಡ್ಯ ಸಾಹೇಬ್ರು ಹೋಗಕ್ಕೂಡಲೇ ಸರ್ ನಿಲ್ತಿದ್ರು. ಅದು ಯಾಕೆಂದರೆ ಅವ್ರು ಯಾರ ಹತ್ರ ತಗೊಳ್ಳಿಲ್ಲ, ಯಾರು ಅದಿರತ್ತಕ್ಕೆಲ್ಲ 1% ಅದು ಸ್ವಲ್ಪ ಡೈರಿಂಗ್ನಲ್ಲಿ ಹೈಟ್ ಪರ್ಸನಲ್ಲಿ ಹಂಗಿತ್ತು. ಸೀದಾ ಹೊರಗೆ ಹೋಗೋದು. ಯಾವ ತಹಸೀಲ್ ಆಫೀಸರ್ ಬ್ಯಾಂಕ್ನಲ್ಲಿ ಹೋಗಿದ್ರೆ ಅಷ್ಟು ರುಬಾಬ್ ಇತ್ತು ಅದಕ್ಕೆ. ಹಾಗೆ ಇಟ್ಕೊಂಡ್ರೆ ನಾವು ಆ ಟೈಮ್ ನಾವು ಇಟ್ಕೊಳ್ಬೇಕು ಅಂತ ಅವರು ಈಗ ಸಂತಾಪ ಸೂಚನೆ ಕಾರ್ಯಕ್ರಮ ಮಾಡಿದ್ರೆ ಆಗು. ಈ तजद्दी चर्चा हम क्यों करने का? उसको अच्छा जो काम किया है वो हम लेने का, बुरा काम किया उसको नको. जो काम अच्छा किया उसको हम लेंगे. ಅವ್ರು ಯಾವುದು ಒಳ್ಳೆ ಕೆಲಸ ಮಾಡಿ ಅದನ್ನು ನಾವು ತಗೊಳ್ಬೇಕು. ಈಗ ನಾವು ಅವರು ತೀರೋದು, ಮಂಡ್ಯ ಸಾಹೇಬ್ರು ತೀರೋದು, ಇಷ್ಟ ತೀರೋದು. ನಾವೆಲ್ಲ ಈಗ ಹೋಗೋದು ಇವತ್ತ ನಾಳೆಗೆ, ಹೌದಲ್ಲ? ಎಲ್ಲರಿಗೂ ಹೋಗ್ಬೇಕಲ್ಲ. ನಾವೆಲ್ಲ ಇದ್ದೀವಿ, ನೀವು ಟೆನ್ಷನ್ ಮಾಡೋದು ಬೇಡ. ಹೋಗೋದು ಹೋಗೋದು, ಮುಂದೆ ನಾವು ಹೋಗೋದು. ಹೋಗಿದ್ರೆ ನಾವೆಲ್ಲ ರೆಡಿ ಆಗ್ಬೇಕು. ಈಗ ಒಳ್ಳೆ ಕೆಲಸ ಮಾಡಬೇಕು ನಾವು. ನೀವು ಹೋಗ್ಬಿಡೋಕೆ ಇಂಥ ಕೆಲಸ ಆಗಬೇಕು, ಇಂಥ ಫಂಕ್ಷನ್ ಮಾಡಬೇಕು. ಒಳ್ಳೆ ಇದ್ದರೆ ಮಾಡ್ಬೋದಲ್ಲ. ಕೆಟ್ಟ ಇದ್ರೆ ಅವ ಹೋಗೋದೇ ಸರಿ ಆಯಿತು, ಅವ ಸಾಯ್ಲಿಕ್ಕೆ ಕರೆಕ್ಟ್ ಉಂಟು ಅಂತ ಹೇಳ್ತಾರೆ, ಜನ ಬೈತಾರೆ. ಅದೆಲ್ಲ ಹಾಗೆಲ್ಲ ನಮ್ಮ ಬರುವ ಒಳ್ಳೆ ಕೆಲಸ ಮಾಡುವಾಗ ಒಂದು ಸಮಾಜದಲ್ಲಿ ಒಂದು अच्छे काम करके गए तो लोग मरने के बाद याद करते उसको. अब याद करना चाहिए तो हम अच्छे काम करना चाहिए, नमाज पढ़ना चाहिए, रोजा रखना चाहिए. हमारा तुम्हारा तुम करो, हमारा हम करेंगे. अच्छा अखलाक करो. प्रवादी मोहम्मद सल्लल्लाहु अलैहि वसल्लम क्या बोले? हमारे घर में आपसे बिरयानी खाते हैं, बाजू घर में
ಪಡೋಸಿ ಮೂಲಕ ಬಾಜು ಮನೆಯಿಂದ ಏನುಂಟು ಅವರು ಊಟ ಆಗಲಿಲ್ಲ, ಬೆಂಕಿ ಆಗಲಿಲ್ಲ, ನಷ್ಟ ಆಗಲಿಲ್ಲ, ಅದೆಲ್ಲ ನಾವು ನೋಡಬೇಕು. ನಮ್ಮಲ್ಲಿ ನಾವು ಪಗಾರ ತಗೊಂಡು ಸುಸ್ತಾಗಿದೆ, ಅದು ನಡುವುದಿಲ್ಲೇ. ಈಗ ಟೈಮ್ ಉಂಟು ನಮ್ಮ ಹತ್ರ, ನಾವು ಒಳ್ಳೆ ದಿವಸ ನೋಡಿ ನಾವು ಸುಧಾರಿಸಬೇಕು. ಈಗ ನಾವು ಸುಧಾರಿಸಿದ್ರೆ ಒಳ್ಳೆ ಆಗ್ತದೆ ಅಂತ ಅಷ್ಟೇ ಮಾತಾಡ್ತೀನಿ. ಮುಂದೆ ನಾವು ಇರ್ಷಾದ್ ಸಾಹೇಬರು ನಮ್ಮ ಭಾರಿ ದೋಸ್ತರು, ನಾವು ಯಾವಾಗ ಎನಿ ಟೈಮ್ ನಾವು ಅವ್ರ ಜೊತೆ ಇರ್ತಿದ್ವಿ. ಅವರು ಒಳ್ಳೆ ಮಸ್ಕಿರಿ ಮಾತು, ಯಾವಾಗ ಮಜಾ ಮಾಡೋದು, ಮಾತಾಡೋದು, ಮೀಟಿಂಗ್ನಲ್ಲಿ ಕೂತು ಮಸ್ಕಿರಿ, ದೇಶಪಾಂಡೆ ಅವಾಯ್ಡ್ ಮಾಡೋದು, ದೇಶಪಾಂಡೆ ಸುದ್ದಿ, ಬಂಗಾರಪ್ಪ ಅವಾಯ್ಡ್ ಮಾಡೋದು, ಹೆಂಗೆ ಒಂದು ತಹಸೀಲ್ದಾರ್ ಆಫೀಸ್ ಎಲ್ಲ ತಹಸೀಲ್ದಾರ್ ಹಿಸ್ಟ್ರಿ, ಯಾವ್ಯಾವ ತಹಸೀಲ್ದಾರ್ ಯಾವಾಗ ಬಂದಿದೆ ಅಂತ ಎಲ್ಲ ಹಿಸ್ಟ್ರಿ ಗೊತ್ತು, ಯಾವ ಅನುಭವ ಯಾವಾಗ ಬಂದಿದ್ದು ಗೊತ್ತು. ಅವರನ್ನು ಕಾಂಗ್ರೆಸ್ ಇತ್ತು. ಅದ ನಂತರ ನಮ್ಮ ಜೊತೆ JDS ಬಂದವರು ಬಂದ ನಂತರ ನಾವು ಅವರಿಗೆ ಯಾವುದಾದ್ರು ಲೈನ್ ತೀರ್ಮಾನ ಮೆಂಬರ್ ಮಾಡಿದ್ವಿ ಆಫೀಷಿಯಲಿ. ನೀವು ತಹಸೀಲ್ದಾರ್ ಶಾನ್ಭಾವ್ ಇವರು ಬಂದಿದ್ದಾರೆ ಗೊತ್ತುಂಟು. ಲೈನ್ ತೀರ್ಮಾನ ಮೆಂಬರ್ ಅವರು JDS ಇರ್ಬೇಕಾದ್ರೆ ಮಾಡಿದ್ದು ನಾವು. ಒಳ್ಳೆ ಅವ್ರಿಗೆ ಅನುಭವ ಉಂಟು. ಜಾಗನಲ್ಲಿ ಜೈದನಲ್ಲಿ ಮಾಲಿಕೆ ಜಾಗ, ಯಾವುದು ಜಾಗ, ಹಡಿ ಜಾಗ, ಸಾರಿ ಜಾಗ, ಅದ್ರ ಬಗ್ಗೆ ಭಾರಿ ನಾಲೆಜ್ ಉಂಟು. ಮತ್ತು ಎಲ್ಲ ಸಮಾಜ ಜೊತೆಗೆ ಮತ್ತು ಇಬ್ಬರು ಇರೋದು ಒಂದು ಅಕ್ಕಪಕ್ಕನೇ. ಅವರು ಅಂಗಡಿಲ್ಲ, ಮಂಡ್ಯ ಸಭರ ಅವ್ರ ಪಕ್ಕದೇ ಅವ್ರು ಇರೋದು ಅಡ್ಡ. ಇದು ಒಂದೊಂದು ಜಾಗ ಅದು ಒಂದು ಜಾಗ ಇರ್ತಲ್ಲ. ಇರ್ಷಾದ್ ಅಲ್ಲಿ ಇರೋದು ನೋಡು, ಇರ್ಷಾದ್ ಏನು ಮಾತಾಡ್ತಾರೆ. ಇಡೀ ಲೈಫ್ ಭಟ್ಕಲಲ್ಲಿ ಹೋಗಿ ಮೊನ್ನೆಗೆ ಇದು ಸಾಹೇಬರು ತೀರೋ ನಂತರ ನಾವು ಮಟ್ಟಿ ಮಾಡ್ತೇವಲ್ಲ ಕಬರ್ಸ್ತಾನ್ ಹೋಗಿ, ಅವಾಗ ನಮಗೆ ಸಿಕ್ಕಿದ್ದಾವೆ ಸರ್. ಇಲ್ಲ ಮಂಡ್ಯ ಸಾಹೇಬರು ಹೋಗ್ಬಾಯ್ತು ಹಾಗೆ ಹಿಂಗೆ. ಮೊನ್ನೆಗೆ ನಾನು ಫೋನಲ್ಲಿ ಮಾತಾಡಿದೆ ಅಂತ ಹೇಳ್ಬಿಟ್ಟು ಮಾತಾಡಿ 2 ದಿವಸ ಆಗಲಿಲ್ಲ. ಇರ್ಷಾದ್ ತೀರೋದ್ರೆ ನಾನೇ ತಂಡ ಹಾಕಿದ್ದಾರೆ, ಇದೆಂತ ಗಿರಿಚಾರ ಅಂತ ನೋಡಿ. ಅವರು ಇಡೀ ಲೈಫ್ ಭಟ್ಕಲಲ್ಲಿ ಮಾಡಿ ಅವರು ವಿಮಾನದಲ್ಲಿ ಹೋಗಿ ದುಬೈ ಹೋಗ್ಲಿಕ್ಕೆ ಅವ್ರಿಗೆ ಅಟ್ಯಾಕ್ ಹಾಕೊಳ್ಳಿ ವಿಮಾನ ಸೀದಾ ಮಸ್ಕನ್ನಲ್ಲಿ ಲ್ಯಾಂಡ್ ಆಗಿ ಆ ಮಸ್ಕನ್ನಲ್ಲಿ ಮಣ್ಣಿನಲ್ಲಿ ಈಗ ಅವರು ಅಂತ್ಯ ಸಂಸ್ಕಾರ ಆಯ್ತು ಅಲ್ಲಿ. ನೋಡು ಜನದ್ದು ಯಾಕೆ ಏನು ಹೇಳಿ ಬರೋದಿಲ್ಲ. ಅವ್ರು ಎಲ್ಲಿ ನಾವೇನು ಗ್ಯಾರಂಟಿ ಕೊಡ್ತೀವಿ? ಇನ್ನು ನಮ್ದು ಏನು ಗ್ಯಾರಂಟಿ ಉಂಟು ಇಲ್ಲಿ? ನಾವು ಇವತ್ತು ಮಾತಾಡಿ ನಾಳೆ ನಮ್ದು ಗ್ಯಾರಂಟಿ, ನಿಮ್ಮದು ಗ್ಯಾರಂಟಿ ಇಲ್ಲ. ಅದನ್ನು ಹೇಳೋದು ಇದ್ದುದು ಟೈಮ್ನಲ್ಲಿ ನಾವು ಸರಿ ಪಾಲನೆ ಮಾಡುವ. ನಾವು ಇನ್ಸಾನ್ನಲ್ಲಿ ಅಮಾನತ್ನಲ್ಲಿ ನಾವು ಕಳ್ಳತನ ಮಾಡೋ ಯಾವುದು ಒಳ್ಳೆ ರೀತಿಯಲ್ಲಿ ನಮಗೆ ಸರಿ ಹೋಗ್ನಂತ ನಾವು ಅಲ್ಲಿ ಒಂದು ಜಗದುಂಟು. ಇದು ಎಷ್ಟೇ ಅಲ್ಲ ಜಗತ್ತು. ನಮಗೆ ಹಿಸಾಬ್ ಕಿತಾಬ್ ಎಲ್ಲ ಪಟ್ಟಿ ಕೊಡಬೇಕು. ತೀರ್ ಹೋಗ್ನಂತ ದುಡ್ಡು ಕೊಟ್ಟರೆ ಕೇಳ್ತಾರೆ ಅಂತ, ಎಜುಕೇಷನ್ ಕೊಟ್ಟರೆ ಕೇಳ್ತಾರೆ. ಏನು ನಾಳೆಗೆ ಏನು ಮಾಡಿದೆ ನೀವು? ತಾಕತ್ ಕೊಟ್ಟು ಪೈಲೋನ್ ಕೊಟ್ಟೆ ಇಲ್ಲ, ನೀ ಏನು ಮಾಡಿದೆ? ಎಷ್ಟು ಜನ ಕೊಲೆ ಮಾಡಿದೆ ನೀನು? ಅಥವಾ ಏನೋ ಎಲ್ಲನ ಲೆಕ್ಕ ಕೊಡಬೇಕು. ದುಡ್ಡು ಕೊಡದೆ ರಾಜಕೀಯದಲ್ಲಿ ಕೊಟ್ಟಿದ್ರೆ ಹಾಗೆ ಎಲ್ಲರಿಗೆ ನಾವು ಲೆಕ್ಕ ಕೊಡಬೇಕು. ನಾವು ರೆಡಿ ಆಗುವ. ಇಷ್ಟು ನಮ್ಮ ಮತ್ತೆ ಹೆಚ್ಚು ಮಾತಾಡೋದಿಲ್ಲ. ಅವರು ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ಜೊತೆ, ಅವ್ರದ್ದು ಭಾರಿ ನೆನಪಾಗ್ತದೆ ನಮಗೆ. ಮತ್ತು ನಾವು ಸಮಾಜ ಜನಕ್ಕೆ ಕರೆದಿದ್ವಿ ಇಲ್ಲಿ. ಅವರು ಕೆಲವರು ಬರಲಿಲ್ಲ, ಅವರವರು ಕೆಲಸಕ್ಕೆ ಬರಲಿಲ್ಲ. ನಾವು ನಮ್ಮ ಮಂತ್ರಿ MLAಗೆ ಹಿಡಿದ್ವಿ. ಅವ್ರು ಡೈರೆಕ್ಟ್ ಫೋನ್ ಇದು ಅವ್ರು PAಗೆ ಮೆಸೇಜ್ ಕೊಟ್ಟಿದ್ವಿ. ಸುನೀಲ್ನಾಗೆ MLAಗೆ ಹಿಡಿದ್ರು, ಅವರು ಬರ್ತಾನೆ ಹಿಡಿದ್ರು. ಮತ್ತು ಪ್ರದೀಪ್ ಪೈ ಅವ್ರು ಬರಲಿಲ್ಲ. ಮೊನ್ನೆಗೆ ಅವರು ತೀರೋಗ ನಂತರ ಅವರು ಬೆಂಗಳೂರಿನಿಂದ ವಿಮಾನದಿಂದ ಬಂದು ಅವರು ಡೆಡ್ ಬಾಡಿ ನೋಡಲಿಕ್ಕೆ ಕಡೆಗೆ ಕಬರ್ಸ್ತಾನಲ್ಲಿ ಸಿಕ್ತು ನಮಗೆ. ಅವ್ರು ನೋಡಿ ತಂಡ ಇಲ್ಲ ಏನಾಯ್ತಿಲ್ಲ, ನಾವು ಬರಲಿಲ್ಲ ಅಂದರೆ ನಾವು ಒಂಥರ ವಿಚಿಟ್ಟಾಗ್ತದೆ ಅಂತ. ಯಾಕೆ ಅವ ಹೇಳಿದ್ರು ಇವತ್ತು ಯಾವ ಪೋಸ್ಟಿನಲ್ಲಿ ಪರಿಚಯ ಉಂಟು ಇದು ಮಂಡ್ಯ ಸಾಹೇಬ್ರದ್ದು ಮತ್ತು ಬೆಂಗಳೂರು ಮೆಹರ್ಬಾನಿ ಅಂತ ಹೇಳ್ತಾರೆ. ಅಲ್ಲಾದು ಮೆಹರ್ಬಾನಿ ನಂತರ ಹೇಳ್ತಾವ. ನಾವೆಲ್ಲ ಮೊದಲೇ ಅಲ್ಲಾದು ಮೆಹರ್ಬಾನಿ ಹಿಡಿದು ಅವ ಮಂಡ್ಯ ಸಾಹೇಬ್ರದ್ದು ಮತ್ತು ಬೆಂಗಳೂರು ಮೆಹರ್ಬಾನಿ ಹೇಳ್ತಾರೆ. ನಾ ತಂಡ ಎಲ್ಲ ಜನ ಇತ್ತಲ್ಲಿ. ಕಡೆ ಮಣ್ಣು ಹಾಕಲಿಕ್ಕೆ ಬಂದಿದ್ದವ, ಮಣ್ಣನ್ನು ಹಾಕಿ ಅವರು ಪಾಪ ಹೋದ್ರು. ಕಡೆ ಇವತ್ತು ಬೇರೆ ಅರ್ಜೆಂಟ್ ಅವ್ರು ಮೀಟಿಂಗ್ ಇತ್ತಂತೆ, ಇಲ್ಲ ಅವರು ಪ್ರದೀಪ್ ಪೈ ಬರೋದಿತ್ತು. ಅವ್ರು ಪಾಪ ಅವರು ಎಷ್ಟು ಅವ್ರ ಬಗ್ಗೆ ಹೇಳಿದ್ದಾರೆ, ಅದು ನಾವಂತ ಹೇಳಲಿಕ್ಕೆ ಆಗುದಿಲ್ಲ ನಮ್ಮ ಬಾಯಿಗೆ. ಯಾಕೆ ಅವರೆಲ್ಲ ನೋಡಾಗಿದೆ. ಅವರೂ ಪಾಪ ಬಡತನದಿಂದ ಬಂದಿದ್ದು, ದೊಡ್ಡ ಶ್ರೀಮಂತ ಅಲ್ಲ ಅವರು. ನಮ್ಮ ಎದುರಿಗೆ MITನಲ್ಲಿ ಹಾಲು ಮಾಡ್ತಿರ್ತಾರೆ ಅವರು. ಅದಾದ ಈ ಮಂಡ್ಯ ಸಾಹೇಬ್ರು ಬಡತನದಿಂದ ಬಂದಿದ್ದು. ಅವರು ದೊಡ್ಡ ಶ್ರೀಮಂತ ಅಲ್ಲ, ಅವರೂ ಚೆನ್ನಾಗಿ ಗರೀಬಿನಲ್ಲಿ ಮುಂದೆ ಬಂದು ಇಷ್ಟು ಮಾಡಿ ಮಕ್ಕಳಿಗೆಲ್ಲ ಇದು ಮಾಡಿ ಮಕ್ಕಳೆಲ್ಲ ಒಳ್ಳೆ ರೌನಕ್ ನಮ್ಮ ಅಳಿಯನವ ಎಲ್ಲ ನಾವೆಲ್ಲ ಸಮಾಜ ನಮ್ಮದೇ ನಮ್ಮ ಹೆಂಡತಿ ರಿಲೇಷನ್ ಲಾಸ್ಟಿಗೆ ಹಿಡಿದು ಮಾತಾಡಿದೆ. ನಮ್ಮ ಹೆಂಡತಿಗೆ ನಮಗೆ ಎಂಗೇಜ್ಮೆಂಟ್ ಮಾಡಲು ಮೇನ್ ಅವನೇ ಕಾರಣ. ಇವತ್ತೇ ನಮ್ಮ ಫ್ಯಾಮಿಲಿ ಯಾವುದು ಉಂಟು, ನಮ್ಮ ಹೆಂಡತಿ ನಾವು ಮಕ್ಕಳು ಮೇನ್ ಮಂಡ್ಯ ಸಾಹೇಬರು ನಮ್ಮ ಕಾರಣ. ನಮ್ಮ ರಿಲೇಷನ್ ನಮ್ಮ ಹೆಂಡತಿ ಮಂಡ್ಯ ಸಾಹೇಬರು ರಿಲೇಷನ್. ಹೆಚ್ಚು ಮತ್ತೆ ಮಾತಾಡೋದಿಲ್ಲ, ಮಾತಾಡಿಗೆ ಸರಿ ಆಗೋದಿಲ್ಲ. ನೀವೆಲ್ಲ ಬಂದು ಥ್ಯಾಂಕ್ಸ್ ಹೇಳ್ತೀವಿ. ಮುಂದೆ ನಾವು ಕಾರ್ಯಕ್ರಮ ಚಾಲೂ ಮಾಡಿ ಇಫ್ತಾರ್ ಆಗ್ನಂತ ನೀವು ಹೋಗ್ಬೇಕು. एक 2 मिनट की बेटी है इंशाल्लाह मौलाना फारूक साहब की दुआ के साथ जलसा इंशाल्लाह अख्तिताम पजीर होगा. सुभाष साहब से रिक्वेस्ट है कि वो 1-2 मिनट बात करें. जनाब सुभाष साहब, एक्स जनरल मैनेजर अर्बन बैंक. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರೇ, ಎದುರುಗಡೆ ಆಸೀನರಾಗಿರುವ ಬಂಧುಗಳೇ, ಈಗಾಗಲೇ ಉಪವಾಸ ಬಿಡುವ ಟೈಮ್ ಆಗಿರುವುದರಿಂದ ತಾವೆಲ್ಲ ಶೀಘ್ರವಾಗಿ ಹೋಗಬೇಕಾಗಿದೆ.
ಆದರೆ ಸಿಬ್ಬಂದಿಗಳ ಪರವಾಗಿ ಮಂಡ್ಯ ಸಾಹೇಬ್ರ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮಂಡ್ಯ ಸಾಹೇಬ್ರನ್ನ ಅತಿ ಹತ್ತಿರದಿಂದ ನೋಡಿರುವಂಥ ವ್ಯಕ್ತಿ ನಾನು. 18 ವರ್ಷಗಳ ಕಾಲ ಅವರ ಒಡನಾಡಿ ಆಗಿದ್ದೆ ನಾನು. 1983ರಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಅಪಾಯಿಂಟ್ಮೆಂಟ್ ಮಾಡಿರುವುದು ಸಹ ಮಂಡ್ಯ ಸಾಹೇಬ್ರೆ ನನಗೆ. ಅಲ್ಲಿಂದ ಹಂತ ಹಂತವಾಗಿ ನನಗೆ ಪ್ರಮೋಷನ್ ಕೊಟ್ಟಿದ್ದು ಸಹ ಮಂಡ್ಯ ಸಾಹೇಬ್ರೆ. 9 ಬ್ರ್ಯಾಂಚಿಗೆ 5 ಬ್ರ್ಯಾಂಚಲ್ಲಿ ನನಗೆ ಓಪನಿಂಗ್ ಬ್ರ್ಯಾಂಚ್ ಮ್ಯಾನೇಜರ್ ಆಗಿ ಮಂಡ್ಯ ಸಾಹೇಬ್ರು ಕಳಿಸ್ಕೊಟ್ಟಿದ್ರು. ಯಾಕಂದರೆ ಅವರು ಯಾರಿಗೆ ಕೆಲಸ ಮಾಡುವಂಥ ತಾಕತ್ತಿದೆ, ಯಾರು ಬ್ರ್ಯಾಂಚನ್ನು ಮುಂದೆ ತರ್ತಾರೆ ಅನ್ನುವಂಥ ಒಂದು ಫಾರ್ ವಿಷನ್ ಇತ್ತು ಅವರಿಗೆ, ಆ ಒಂದು ಕೆಪಾಸಿಟಿ ಇತ್ತು. ಅಂಥ ಆ ವ್ಯಕ್ತಿಗಳನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಇನ್ನೊಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. 1985ರಲ್ಲಿ ನಮ್ಮ ಬ್ಯಾಂಕಿಗೆ ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ಇತ್ತು. BR ಆ್ಯಕ್ಟ್ ಅಂಡರ್ ನಾವು ರಿಜಿಸ್ಟ್ರೇಷನ್ ಆಗಿದ್ವಿ. ಸೊಸೈಟಿ ಆ್ಯಕ್ಟಲ್ಲೂ ರಿಜಿಸ್ಟ್ರೇಷನ್ ಇತ್ತು, ಆದರೆ ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ಇರಲಿಲ್ಲ. ವೆಣ್ಣ ಅಂತ ಹೇಳಿ ತಮಿಳುನಾಡಿನಿಂದ ಒಂದು ರಿಸರ್ವ್ ಬ್ಯಾಂಕ್ ಆಫೀಸರ್ ಬಂದರು, ಸ್ಟ್ರಿಕ್ಟ್ ಆಫೀಸರ್. ಪ್ರತಿಯೊಂದು ಅವರು ನೋಡ್ತಾ ಇದ್ರು, ಇಲ್ಲ ನಿಮ್ಗೆ ಈ ಸಲ ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ಕೊಡೋಕ್ಕಾಗೋದಿಲ್ಲ, ನೆಕ್ಸ್ಟ್ ಇನ್ಸ್ಪೆಕ್ಷನ್ ನೋಡುವ ಅಂತೇಳಿ. ಆದರೆ ಮಂಡ್ಯ ಸಾಹೇಬರಿಗೆ ನಮ್ಮ ಭಾರತ ದೇಶದ 7-8 ಭಾಷೆ ಬರ್ತಾಯಿತ್ತು. ತಮಿಳು, ಮಲಯಾಳಂ, ತೆಲುಗು, ಕನ್ನಡ, ಮರಾಠಿ, ನವಾಯ್ತಿ, ಕೊಂಕಣಿ. ಅವರಿಗೆ ತಮಿಳಿನಲ್ಲಿ ಮಾತಾಡಿದ್ರು. ಯಾರು ತಮಿಳುನಾಡಿನಿಂದ ಆಫೀಸರ್ ಬಂದಿದ್ದರು, ತಮಿಳಿನಲ್ಲಿ ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅದೇ ಸಮಯದಲ್ಲಿ ನಮಗೆ ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ಸಿಕ್ತು 1985ನೇ ಇಸ್ವಿಯಲ್ಲಿ. ಅದು ನಮ್ಮ ಮಂಡ್ಯ ಸಾಹೇಬರ ಎಫರ್ಟ್ನಿಂದ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನೊಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 1984ನೇ ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ರಿಕ್ಷಾದವರಿಗೆ 10 ರಿಕ್ಷಾವನ್ನು ಎಟ್ ಎ ಟೈಮ್ ನಾವು ಡಿ ಡಿ ಕೊಟ್ಟಿದ್ವಿ. ರಿಕ್ಷಾದವರಿಗೆ 10 DD, ಯಾವ ಬ್ಯಾಂಕು ಸಹ ಕೊಡ್ತಾ ಇರಲಿಲ್ಲ ಸಾಲ. ಆವಾಗ ರಿಕ್ಷಾದವರಿಗೆ ಕರೆದು 10 ರಿಕ್ಷಾವನ್ನು ಸಾಲಾಗಿ ನಾವು ನಿಲ್ಲಿಸಿದ್ವಿ. ಅದರ ನಂತರ 87ರಲ್ಲಿರ್ಬೋದು, 87-88ರಲ್ಲಿ ಎಟ್ ಎ ಟೈಮ್ ಒಂದೇ ಪಾರ್ಟಿಗೆ 7 ಟಾಟಾ ಚೆಸ್ ಸಾಲವನ್ನು ಕೊಟ್ಟಿದ್ವಿ. ಇದು ಸಹ ನಮ್ಮ ಅರ್ಬನ್ ಬ್ಯಾಂಕಲ್ಲಿ ರೆಕಾರ್ಡ್. ಇಂತಹ ಒಂದು ಡೈನಮಿಕ್ ವ್ಯಕ್ತಿತ್ವ ಇರುವಂಥ ಮಂಡ್ಯ ಸಾಹೇಬರಾಗಿದ್ದರು. ಇವತ್ತು ನಾನು ಈ ಒಂದು ಹಂತಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವದ ಪ್ರಭಾವ ನನ್ನ ಮೇಲಿದೆ. ಅಭಿಪ್ರಾಯ ಅಥವಾ ಬೇರೆ ಬೇರೆ ಇರ್ಬೋದು, ಆದರೆ ಅವ್ರು ಮಾಡಿರುವಂಥ ಒಳ್ಳೆಯ ಕೆಲಸಗಳು ಯಾವತ್ತೂ ನಮ್ಮ ಮೇಲೆ ಮರೆಯದೇ ಇರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇನಾಯತುಲ್ಲಾ ಸಾಹೇಬರಿಗೆ ಹಾಗೂ ಸಂಘಟಕರಿಗೆ ನನ್ನ ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. शुक्रिया सुभाष साहब, बहुत अच्छी बातें इन्होंने कही. अब बिल्कुल हमारा प्रोग्राम ख़त्म हो रहा है. मैं दुआ के लिए गुजारिश करूंगा हमारे मौलाना जो कि नदतुल उलमा के उस्ताद भी रह चुके हैं और जामिया इस्लामिया के साबिक़ मोहतमिम भी हैं और भटकल में बड़ी इज़्ज़त और क़द्र की निगाह से देखे जाते हैं, जनाब मौलाना मोहम्मद फ़ारूक साहब क़ाज़ी नदवी से मैं मुल्तमिस हूँ कि वो दुआया कलिमात के साथ इस जलसे का अख्ताम करें. हमारे रौनक साहब यहाँ पर मौजूद थे. मैं उनसे गुजारिश की थी कि वालिद साहब के ताल्लुक़ से कुछ बातें कहें, लेकिन उन्होंने मना किया. क्या सांगता ना 2 मिनट सांग. हाँ खैर, अल्लाह ताला उनकी वालिद साहब की मग़फ़रत करे. और क्या सांगता रौनक 1-2 मिनट को सांगू सकता को सांगे ना 2 मिनट. खैर आमचो टाइम आम्ही शेड्यूल भितर का वाटे 6:30 जाल है इंशाल्लाह. हमारे मोहतशम मोहम्मद साहब के फर्जंद, बड़े फर्जंद रौनक मोहतशम साहब 1-2 मिनट आपसे गुफ्तगू करेंगे इंशाल्लाह दुआ से पहले. अस्सलाम वालेकुम. मेरे डैडी 1947 में पैदा हुए. वो मैं बहुत कुछ बोलना नहीं चाहता हूँ क्योंकि मेरे पास टाइम नहीं है. इसके लिए मैं ये छोटे से बात में बोलता हूँ कि वो लोग स्ट्रगलिंग ज़िंदगी जिए थे. ज़िंदगी में हर टाइम स्ट्रगल करते थे. बचपन में जब वो तालीम हासिल करना चाहते थे तो उनके पास तालीम हासिल करने के लिए बहुत सी दुश्वारियाँ पैदा हुई. और जब वो SSC में नंबर 1 हमारे कर्नाटक के टॉपर थे SSC में और वकार इस्लामिया होल्डर के वकार इस्लामिया होल्डर थे. और इसके बाद वो सेंट जेवियर्स कॉलेज में आला तालीम हासिल करने के लिए मुंबई चले गए. मुंबई में उनको रहने और खाना पीने के लिए बहुत दुश्वारी थी और उनको तालीम हासिल करने के लिए बहुत ही दुश्वारियाँ
हासिल करनी पड़ी। और उनका मामू थे, उनका ख़ास मामू मोहम्मद अली साहब थे, उनकी बहुत सी उनके ऊपर मेहरबानियाँ थी, उसकी वजह से उन्होंने तालीम हासिल किए। तालीम हासिल करने के बाद वो जब भटकल में आए, भटकल में वह छोटी सी दुकान से शुरुआत कर रहे थे। उससे पहले वो मद्रास में जॉब कर रहे थे, मद्रास में मौलाना लुंगीज में वो उनका पहला जॉब था। उसके बाद बहुत सी कंपनियों में जॉब किए, ट्रैवलिंग सेल्समैन के काम करते थे। पहले स्पेयर पार्ट्स का ट्रैवलिंग सेल्समैन था, हर गांव घूमना, हर गांव में उनका बहुत ही अच्छा नाम था। उसके बाद वो ट्रैवलिंग सेल्समैन के बाद वो भटकल में एक छोटी सी दुकान खोले। उसके बाद आपको बाकी सब मालूम हो। और मैं शुक्रिया अदा करता हूँ इनायतुल्लाह साहब का और बाकी सब का कि मेरे डैडी के लिए ये प्रोग्राम किए और उनकी जो बातें हैं जिन सब लोगों को मालूम नहीं थी उनके सामने लाए। और सबसे बड़ी बात ये थी कि वो मेरे बहुत ही ज़्यादा दोस्त थे। मेरे बाप उसके बाद थे, पहले मेरे दोस्त थे, इसके लिए मैं उसके ज़्यादा बात करके मुझे प्रॉब्लम हो रहा है। चलो शुक्रिया ज़्यादा। शुक्रिया रौनक साहब। मैं इनायतुल्लाह फ़ैन क्लब की तरफ से जितने भी हमारे यहाँ पर प्रोग्राम के लिए सपोर्ट किया है, हमारे नायब कन्वीनर जनाब असलम मुल्की साहब, जनाब नदीम शाबंदरी साहब, शहीर साहब, अयूब खतीब और नासिर रुकनुद्दीन साहब, जाफ़र हैदर साहब, अब्दुल माजिद रुकनुद्दीन साहब और बहुत सारे लोग जिनका नाम छूट गया तो मैं माफ़ी चाहता हूँ। बहुत सारे अहबाब ने इस प्रोग्राम के लिए काफ़ी सपोर्ट किया है और हमारे टोटल जितने मेहमान हैं यहाँ पर गेस्ट हैं, इन तमाम का भी शुक्रिया, वक्त पर आए। और आप तमाम का शुक्रिया, आपने मोहतशम साहब और इरशाद साहब के ताल्लुक़ से मोहब्बत और अक़ीदत का सबूत पेश किया है। मैं मौलाना फ़ारूक काजी नदवी साहब से गुजारिश करता हूँ कि वो दुआया कलिमात के साथ इस जलसे का अख्तिताम करें। अस्सलामु अलैकुम व रहमतुल्लाहि व बरकातुहू। नहमद व नुसल्ली अला रसूल करीम अम्मा बाद। क़ाल नबी सल्लल्लाहु अलैहि वसल्लम उज़्कुरू महासिन मौताकुम। आज यहाँ जो जलसा मुनाक़िद किया गया है उसमें ख़ास तौर पर मोहतशम साहब और डाटा इरशाद साहब, ये दोनों हज़रात के सिलसिले में गोया कि एक ताज़ियती जलसा भी है और उसके साथ साथ यहाँ हमारे बिरादरान वतन को भी मदऊ किया गया है ताकि वो भी अपने ख़यालात का इजहार करें और उनको खराज तहसीन पेश करें और भटकल की जो फ़िज़ा है उसको ज़्यादा से ज़्यादा खुशगवार करने में मदद और मुआविन साबित हों। हम उनका भी दिलो जान से इस्तक़बाल करते हैं। और फिर ये मुबारक महीना है और इस महीने की फ़जीलत सब जानते हैं और रोज़ों की फ़जीलत भी बहुत जानते हैं। अल्लाह के रसूल सल्लल्लाहु अलैहि वसल्लम फरमाया है कि सूमू फतसिहू, रोज़े रखा करो उससे तुम्हारी सेहत बन जाएगी। सेहत के अंदर जो बिगाड़ है, ख़राबी है, साल भर खाने पीने से जो उसमें अमराज पैदा होते हैं उसकी गोया के उसका ख़ात्मा हो जाता है। और फिर आप सल्लल्लाहु अलैहि वसल्लम ने फरमाया खैरुन्नास मय्यनफ़उन्नास, लोगों में सबसे बेहतर वो लोग हैं जो दूसरों के काम आते हैं। इसमें किसी मज़हब की तमीज़ नहीं है। जो अच्छे काम में मदद करते हैं उनकी हमेशा अल्लाह तारीफ़ करते हैं, उनकी मदद करते हैं। मैं बहुत खुश हूँ इस मौके पर ये जलसा यहाँ मुनाक़िद किया गया। मैं यहाँ के ज़िम्मेदारों को शुक्रिया अदा करता हूँ, अल्लाह से दुआ करता हूँ कि इस तरह के बार बार मौक़े आएँ और भटकल और पाकनाफ की जो फ़िज़ा है वो ज़्यादा से ज़्यादा नॉर्मल रहे और खुशगवार रहे। ये हमारे भाई नायक साहब तो हमारे पुराने साथी हैं, बहुत पहले से इनकी मुलाकात है, नदवे में इनकी पहचान हुई थी और उन्होंने हमारे एक जलसा भी किया था, उन्होंने हनुमान इसमें मंदिर के सामने, और मुझे भी मदऊ किया था। उस ज़माने में हमने वहाँ भी तकरीर की थी। मुझे उनको देखकर बहुत खुशी हुई। 51-52 साल के बाद इनकी मुलाकात है। बस आप दुआ फरमाएं कि अल्लाह ताला हमारे
हमारे यहाँ के अमन अमान में ज़्यादा से ज़्यादा ये हजरात सब ताउन करेंगे और हम जो नॉर्मल फ़िज़ा बनाना है उसमें हमारा वो साथ देंगे। दुआ करते हैं। चलिए आमीन लकल हम्द या रब्बना या माबूद या मक़सूद या मौजूद या मतलूब या अल्लाह अल्हम्दुलिल्लाह रब्बिल आलमीन हम्दन युवाफ़ी निअमहु व यदफ़उ निक़महु व युकाफ़ी मज़ीदा। अल्लाहुम्मा सल्लि अला सय्यिदिना व मौलाना मुहम्मदिन व अला आलिहि व अस्हाबिहि सय्यिदिना व मौलाना मुहम्मदिन व बारिक व सल्लिम अलैहि। रब्बना आतिना फ़िद दुनिया हसना व फ़िल आखिरति हसनतन व क़िना अज़ाबन नार वक़िना अज़ाबल क़ब्र वक़िना अज़ाबल हश्र वक़िना अज़ाबस सिरात। रब्बना ला तुज़िग़ क़ुलूबना बअद इज़ हदैतना व हब लना मिन लदुनका रहमा इन्नका अंतल वहाब। अल्लाहुम्मा आफ़िना मिन कुल्लि बलाइ दुनिया व मुसीबतिहा व फितनतिहा व अज़ाबिल आखिरह। अल्लाहुम्मा अग़निना बिहलालिका अन हरामिक। अल्लाहुम्मा अस्tur औरातिना व आमिर रौअतिना। रब्बना फ़ग़फ़िर लना ज़ुनूबना व कफ़्फ़िर अन्ना सय्यिआतिना वतवफ़्फ़ना मअल अबरार। ऐ अल्लाह हमारे तमाम गुनाहों को माफ़ फरमा, हमारी तमाम ख़ताओं से दरगुज़र फरमा, हमारे ज़ाहिर व बातिन की इस्लाह फरमा, हमारे अहवाल को दुरुस्त फरमा और हमें रमज़ान की कदर करने और उसका हक़ अदा करने की तौफ़ीक़ अता फरमा। हमारे मुल्क में हम रहकर यहाँ अमन व अमान से रहेंगे और बाहमी इज़्ज़त व तकरीम के साथ मामला करेंगे और खुलूस के साथ एक दूसरे का साथ देंगे, इसका हम अहद करते हैं। और इंशाअल्लाह ये हमारे बिरादरान वतन हमारा इस सिलसिले में इनको बहुत ये मदद देंगे और हर प्लेटफार्म पर ये हम लोगों के साथ ताउन करेंगे। मैं इनसे ये इसकी उम्मीद करता हूँ। अल्लाह ताला मरहुमैन की मग़फ़िरत फरमाए, जो बेघर हैं उनको घर अता फरमाए, जो बेजोड़े हैं उनको जोड़ा अता फरमाए और जो बे औलाद हैं उनको औलाद अता फरमाए और जो जिस तरह की परेशानियाँ हैं उनसे परेशानियाँ दूर फरमाए। जिनको जो कर्ज़दार हैं उनके कर्ज़ को भी अल्लाह ताला अदा फरमाए। व आखिरु दावाना अनिल हम्दुलिल्लाहि रब्बिल आलमीन।